Jai Hind, welcome to Classic Education YouTube channel. I am Mahesh Pundibish, a faculty member for Quantitative Aptitude. So, dear students, now RRB Group D exam, ಇದರದೊಂದು ಸೀರೀಸ್ ನ ಸ್ಟಾರ್ಟ್ ಮಾಡಿವಿ. ಸೊ ಆಲ್ರೆಡಿ 2 ಕ್ಲಾಸಸ್ ಆಗಿದಾವ್ರಿ. ಓಕೆ, ಸೊ ಥಿಯರಿ ಮತ್ತು ಅದರದ್ದು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಏನು ನಮ್ಮ RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗೆ ಬಂದಿದಾವ್ರಿ 2018 ಮತ್ತು 22 ಒಳಗಡೆ. ಓಕೆ, ಸೊ ಆ ಕ್ವಶನ್ಸ್ ನ ವಿತ್ ಥಿಯರಿ ನಾವು ಡಿಸ್ಕಸ್ ಮಾಡಾಕತ್ತೀವಿ, ರೈಟ್. ಸೊ ಇವತ್ತು ನಾವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ನ ನೋಡ್ತಿದ್ದೀವ್ರಿ. ಬಟ್ ಒಂದ್ಸಲ ನೀವು ಯಾರಾದ್ರೂ ಡೈರೆಕ್ಟ್ಲಿ ಈ ವಿಡಿಯೋಗೆ ಬಂದಿದ್ರಿ ಅಂತಂದ್ರೆ ಒಂದ್ಸಲ ನೀವು ಪ್ರಿವಿಯಸ್ ವಿಡಿಯೋನ ನೋಡ್ಕೊಂಡ್ ಬರ್ರಿ. ಯಾಕಂತಂದ್ರೆ ನಾವು ಪ್ರಿವಿಯಸ್ ವಿಡಿಯೋ ಒಳಗಡೆ ನಾವು ಈ ಪರ್ಟಿಕ್ಯುಲರ್ ಕ್ವಶನ್ಸ್ ಥಿಯರಿ ಡಿಸ್ಕಸ್ ಮಾಡಿವಿ. ಓಕೆ, ಸೊ ಡಿವಿಸಿಬಿಲಿಟಿ ಆಫ್ 9 ಅಂತ ಕ್ವಶನ್ ಕೇಳಿದಾರ್ರಿ. ಸೊ ನಾವು ಡಿವಿಸಿಬಿಲಿಟಿ ಆಫ್ 9 ಯಾವ ರೀತಿ ಮಾಡ್ತೀವಿ ಅನ್ನೋದು ನಾವು ಲಾಸ್ಟ್ ವಿಡಿಯೋ ಒಳಗಡೆ ಅದನ್ನ ಡಿಸ್ಕಷನ್ ಮಾಡಿವ್ರಿ, ರೈಟ್. ಸೊ ಇವತ್ತ ನಾವು ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ್ರಿ. ಸೊ ಫಸ್ಟ್ ಕ್ವಶನ್ ನೋಡ್ರಿ, ಇದು RRB ಗ್ರೂಪ್ ಡಿ ಎಕ್ಸಾಮ್. ಸೊ 3/10/2018 ಶಿಫ್ಟ್ 3 ಒಳಗೆ ಬಂದಿತ್ರಿ ಅದು. ಓಕೆ, ರೈಟ್. ಸೊ ಫಸ್ಟ್ ನೋಡ್ರಿ, ವಿಚ್ ನಂಬರ್ ಈಸ್ ಡಿವಿಸಿಬಲ್ ಬೈ 9. ಸೊ ಅಂದ್ರ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ರ ಒಳಗಡೆ ಯಾವ ಸಂಖ್ಯೆ 9ರಲ್ಲೇ ಭಾಗ ಆಗ್ತೈತಿ ಅಂತ ಕೇಳಿದ್ರಿ. ಸೊ ನಿನ್ನೆ ನಾವು ಡಿಸ್ಕಸ್ ಮಾಡಿದ್ದೀವಿ, ನಾವು ಯಾವುದೋ ಒಂದು ನಂಬರ್ 9ರಲ್ಲೇ ಭಾಗ ಆಗ್ತೈತೋ ಇಲ್ಲೋ ಅಂತ ಫೈಂಡ್ ಮಾಡಾಕ ನಾವು ಸಿಂಪಲ್ ಆಗಿ ಏನ್ ಮಾಡಿದೀವಿ, ಅದರದ್ದು ಡಿಜಿಟ್ ಸಮ್ ಫೈಂಡ್ ಮಾಡಿವಿ. ಸೊ ಅದರದ್ದು ಡಿಜಿಟ್ ಸಮ್ ಒಂದ್ ವೇಳೆ 9 ಇತ್ತಂದ್ರ, ಓಕೆ, ಡಿಜಿಟ್ ಸಮ್ ಒಂದ್ ವೇಳೆ 9 ಇತ್ತಂತ ತಿಳ್ಕೊರಿ. ಸೊ ಅವಾಗ ನಾವ್ ಏನ್ ಹೇಳ್ತೀವಿ, ದಾಟ್ ನಂಬರ್ ಇಸ್ ಡಿವಿಸಿಬಲ್ ಬೈ 9 ಅಂತ ಹೇಳ್ತೀವಿ. ಸೊ ಸಿಂಪ್ಲಿ ನಾವು ಡಿಜಿಟ್ ಸಮ್ ನ ಫೈಂಡ್ ಮಾಡೋಣ್ರಿ. ಅಂಡ್ ಬಹಳ ಶಾರ್ಟ್ ಟೈಮ್ ದಾಗ ಮಾಡುವಂತ ಪ್ರೊಸೆಸ್ ಇದೆ. ಯಾಕಂದ್ರೆ ಡಿಜಿಟ್ ಸಮ್ ಹೆಂಗ್ ಫೈಂಡ್ ಮಾಡೋದ್ರು ಕ್ವಿಕ್ಲಿ ಅದನ್ನು ಹೇಳಿನ್ರಿ ನಾನು ಲಾಸ್ಟ್ ಕ್ಲಾಸ್ ಒಳಗಡೆ. ಸೊ ಸಿಂಪ್ಲಿ ಏನ್ ಮಾಡ್ರಿ, ನೀವು ನಂಬರ್ಸ್ ನ ಡಿಜಿಟ್ಸ್ ನ ಆಡ್ ಮಾಡ್ಬೇಕಾದ್ರೆ ಎಲ್ಲಿ 9 ಬರ್ತೈತಿ ಅದನ್ನ ಸ್ಟ್ರೈಕ್ ಮಾಡ್ಕೊತ ಹೋಗ್ಬಿಡ್ರಿ, ಅದನ್ನ ಕ್ಯಾನ್ಸಲ್ ಮಾಡ್ಕೊತ ಹೋಗ್ಬಿಡ್ರಿ. ಓಕೆ, ಸೊ ಇಲ್ಲಿ ಚೆಕ್ ಮಾಡೋಣ ನೋಡ್ರಿ. ಸೊ 1 by 1 ಇಲ್ಲಿ ಆಪ್ಷನ್ಸ್ ನ ಚೆಕ್ ಮಾಡ್ಕೊತ ಹೋಗೋಣ್ರಿ. ಸೊ ಇಲ್ಲಿ ನೋಡ್ರಿ, ಫಸ್ಟ್ ಈಗ ಇದು 6 ಐತ್ರಿ, 6 ಮತ್ತು 2, ಆಮೇಲೆ ಇದು 6 + 3 ಎಷ್ಟ್ ಆಗ್ತೈತ್ರಿ, 9. ಸೊ ಅದನ್ನ ಕ್ಯಾನ್ಸಲ್ ಮಾಡೀನ್ರಿ. ಸೊ ಇದು 9 ಕೊಡ್ತ್ರಿ. 5 + 1 ಎಷ್ಟಾತ್ರಿ, 6. ಅಂದ್ರೆ ಇದ್ರದ್ದು ಡಿಜಿಟ್ ಸಮ್ ಎಷ್ಟಾತ್ ನೋಡ್ರಿ, ಈ ನಂಬರ್ದ 6 ಆತ್ರಿ. ಬಟ್ ನಮಗ್ ಡಿಜಿಟ್ ಸಮ್ ಎಷ್ಟು ಬರ್ಬೇಕಾಗಿತ್ರಿ, 9 ಬರ್ಬೇಕಾಗಿತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಈ ಫಸ್ಟ್ ನಂಬರ್ ಏನೈತ್ರಿ ಇದು 9ಲೇ ಡಿವಿಸಿಬಲ್ ಆಗುವುದಿಲ್ಲ. ಓಕೆ, ರೈಟ್. ಸೆಕೆಂಡ್ ನಂಬರ್ ನೋಡ್ರಿ, ಈಗ ಇಲ್ಲಿ 9 ನಂಬರ್ ಐತ್ಲ ಅದನ್ನ ಮೊದಲು ಕ್ಯಾನ್ಸಲ್ ಮಾಡಿಬಿಡ್ರಿ. ಓಕೆ, ಸೊ 5 ಮತ್ತು 4 ಕ್ಯಾನ್ಸಲ್ ಆತ್ರಿ. 8 ಮತ್ ಈ 4 ದಾಗಿಂತ್ರ ಒಂದ್ ಇದಕ್ ಕೊಡ್ತೇನ್ರಿ, ಅಂದ್ರೆ ಅದು 9 ಆಗಿಬಿಡ್ತೈತ್ರಿ. ಅಂದ್ರೆ ಉಳಿತ ಎಷ್ಟ್ರಿ, ಇಲ್ಲಿ 3 ಉಳಿತೆ. ಅಂದ್ರೆ ಇದ್ರ ಅರ್ಥ ಏನ್ರಿ, ಈ ನಂಬರ್ದು ಡಿಜಿಟ್ ಸಮ 9 ಇಲ್ಲ. ಸೊ ಡಿಜಿಟ್ ಸಮ್ ಎಷ್ಟು ಐತ್ರಿ, ಇದ್ರದ 3 ಐತಿ. ಅಂದ್ರೆ ಇದರ ಅರ್ಥ ಏನ್ರಿ, ದಿಸ್ ನಂಬರ್ ಇಸ್ ಆಲ್ಸೋ ನಾಟ್ ಡಿವಿಸಿಬಲ್ ಬೈ 9. ಈ ನಂಬರು ಕೂಡ 9ರಲ್ಲೇ ಭಾಗ ಆಗೋದಿಲ್ಲ, ರೈಟ್. ಫೈನ್. ಈಗ ಥರ್ಡ್ ನಂಬರ್ ನೋಡ್ರಿ. ಸೊ 9 ಐತ್ರಿ, 9 ಕ್ಯಾನ್ಸಲ್ ಮಾಡ್ರಿ ಇಲ್ಲ, ರೈಟ್. 5 ಮತ್ತು 4 9 ಆಗ್ತೈತ್ರಿ. ಲಾಸ್ಟಿಗೆ 9 ಉಳಿತಿತ್ತು ಅಂದ್ರೆ ಅದನ್ನ ಹಂಗ ಬರ್ಕೋರಿ. ಇಲ್ಲಿ ನೋಡ್ರಿ, 6 ಮತ್ತು 3 ಎಷ್ಟು ಕೊಡ್ತೈತಿ ನಿಮಗೆ, ಇಲ್ಲಿ 9 ಕೊಡ್ತೈತಿ. ಸೊ ಇಟ್ ಇಸ್ ಗೋಯಿಂಗ್ ಟು ಗಿವ್ ಯು ದ ಡಿಜಿಟ್ ಸಮ್ ಆಫ್ ವಾಟ್, 9. ಸೊ ದಟ್ ಮೀನ್ಸ್ ಈ ನಂಬರ್ ಏನೈತಿ ನೋಡ್ರಿ, ಇದು 9ರಲ್ಲೇ ಭಾಗ ಆಗ್ತೈತಿ. ದಟ್ ಮೀನ್ಸ್ ವಾಟ್ ಇಸ್ ದಿ ಕರೆಕ್ಟ್ ಆನ್ಸರ್, ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಲಾಸ್ಟ್ನೇ ಆಪ್ಷನ್ ಚೆಕ್ ಮಾಡೋದು ಅವಶ್ಯಕತೆ ಇರುತ್ತೆ. ಓಕೆ, ಯಾಕಂದ್ರೆ ಯಾವ್ದು ನಂಬರ್ ಆಗ್ತೈತಿ ಅಂತ ಕೇಳಿದನ್ರಿ. ಸೊ 4ರೊಳಗೆ ಒಂದ ಆಗ್ಬೇಕು. ಸೊ ಡೆಫಿನೆಟ್ಲಿ ಅಟ್ ಇಸ್ ಆಪ್ಷನ್ ಸಿ. ನೋಡ್ರಿ, ಬಹಳ ಫಾಸ್ಟ್ ಆಗಿ ನಾವು ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದ್ರಿ. ಓಕೆ, ಸೊ ಒಂದ್ಸಲ ನಮಗೆ ಕಾನ್ಸೆಪ್ಟ್ ಗೊತ್ತಿರ್ಬೇಕಷ್ಟ, ರೈಟ್. ಸೊ ಅದರದ್ದು ಕಾನ್ಸೆಪ್ಟ್ ಥಿಯರಿ ಅದನ್ನ ನಾವು ಲಾಸ್ಟ್ ಕ್ಲಾಸ್ ಒಳಗಡೆ ಡಿಸ್ಕಸ್ ಮಾಡಿದೀವಿ. ಓಕೆ, ಸಾಕಷ್ಟು ಎಕ್ಸಾಂಪಲ್ಸ್ ನಾವು ನೋಡ್ಕೊಂಡಿವ್ರಿ. ನಿನ್ನೆ ಕ್ಲಾಸ್ ಒಳಗೆ ಯಾರು ಅಟೆಂಡ್ ಮಾಡಿರಿ ನೀವು ನೋಡಿರ್ಬೋದ್ರಿ. ಓಕೆ, ಸೊ ಪ್ರತಿ ಒಂದು ಡಿವಿಸಿಬಿಲಿಟಿ ರೂಲ್ ನ ನಾವು ನೋಡ್ಕೊಂಡು ಈ ರೀತಿ ನಾವ್ ಏನ್ ಮಾಡೀವಿ, ಪ್ರತಿ ಒಂದು ಪ್ರಾಬ್ಲಮ್ಸ್ ನ ಡಿಟೇಲ್ ಆಗಿ ಡಿಸ್ಕಷನ್ ಮಾಡೀವ್ರಿ. ಓಕೆ, ಸೊ ಅದಕ್ಕೆ ನಮಗೆ ಇಲ್ಲಿ ಬಹಳ ಫಾಸ್ಟ್ ಆಗಿ ನಾವು ಆನ್ಸರ್ ನ ಮಾಡಬಹುದ್ರಿ. ಚಲೋ, ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಕ್ವಶನ್. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನೈತಿ, ಇಫ್ ದಿ ನಂಬರ್, ಈಗ ಒಂದು ನಂಬರ್ ಕೊಟ್ಟಿದ್ದಾನ್ರಿ, ಈಸ್ ಡಿವಿಸಿಬಲ್ ಬೈ 11. ಅಂದ್ರೆ ಅವ್ನು ಹೇಳ್ತಾನ್ರಿ, ಏನ್ ಹೇಳತಾನ್ರಿ ಕ್ವಶನ್ ಒಳಗಡೆ, ಈ ಸಂಖ್ಯೆ ಏನೈತಿ ನೋಡ್ರಿ 11ರಲ್ಲೇ ಪೂರ್ಣ ಭಾಗ ಆಗ್ತೈತಿ ಅಂತ ಹೇಳ್ತಾನ. ಇಟ್ ಇಸ್ ಕಂಪ್ಲೀಟ್ಲಿ ಡಿವಿಸಿಬಲ್. ಸೊ ಈ ಕ್ವಶನ್ ಏನ್ ಕೇಳಾಗತ್ತಾನ್ರಿ, ಹಂಗಾದ್ರೆ ಫೈಂಡ್ ದಿ ವ್ಯಾಲ್ಯೂ ಆಫ್ ಎಕ್ಸ್. ಅಂದ್ರೆ ಈ ನಂಬರ್ ಒಳಗಡೆ ಏನ್ ಎಕ್ಸ್ ಐತಿ ನೋಡ್ರಿ, ನಾನು ಒಂದ್ಸಲ ಇಲ್ಲಿ ನಂಬರ್ ಬೇಕಾದ್ರೆ ಬರೀತೀನ್ರಿ. ಸೊ ಎಕ್ಸ್ 4461 ಇದು ನಂಬರ್ ಐತ್ರಿ. ಸೊ ಈಗ ನಮಗೆ ಏನ್ ಹೇಳ್ತಿದಾರ್ರಿ ಅವರು, ಈ ನಂಬರ್ 11ಲೇ ಡಿವಿಸಿಬಲ್ ಐತ್ರಿ. ಓಕೆ, 11ರಲ್ಲೇ ಇದು ನಂಬರ್ ಭಾಗ ಆಗ್ತೈತಿ ಅಂತ ಅವನ ಹೇಳಿದನ್ರಿ. ಸೊ ಹಂಗಾದ್ರೆ ಈ ಎಕ್ಸ್ ಪ್ಲೇಸ್ ದಾಗ ಯಾವ ನಂಬರ್ ಬರ್ತೈತಿ ಅಂತ ಕ್ವಶನ್ ಕೇಳಿದನ್ರಿ. ಓಕೆ, ಸೊ ಈಗ ಕೆಲವೊಬ್ರು ಸ್ಟೂಡೆಂಟ್ಸ್ ಏನ್ ಮಾಡ್ಬೋದು, ಸರ್ 1 by 1 ನಾವು ಆಪ್ಷನ್ಲೇ ಹೋಗ್ತೀವಿ, ಇಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಇದು 11ರಲ್ಲೇ ಭಾಗ ಮಾಡ್ತೀವಿ. ಓಕೆ, ಸೊ ಹಿಂಗ್ ಈ ರೀತಿ ನೀವು ಮಾಡ್ಕೋತ ಹೋದ್ರಿ ಅಂತ ತಿಳ್ಕೊರಿ. ಸೊ
ಸೊ ಟೈಮ್ ಬಹಳ ವೇಸ್ಟ್ ಆಗ್ತೈತಿ. ಓಕೆ, ಸೊ ನಿನ್ನೆ ಕ್ಲಾಸ್ ಒಳಗ ನಾವು ಡಿಸ್ಕಸ್ ಮಾಡೀವಿ ಏನಂತ 11ರದ ಡಿವಿಸಿಬಿಲಿಟಿ ರೂಲ್, ಅದನ್ನ ನಾವು ಯಾವ ರೀತಿ ನೋಡ್ಕೋಬೇಕ್ರಿ. ಓಕೆ, ಸೊ ಇಲ್ಲಿ ಡಿಸ್ಕಸ್ ಮಾಡಿದ್ದೀವಿ ನಾವು 11ರ ಡಿವಿಸಿಬಿಲಿಟಿ ರೂಲ್ ಯಾವ ರೀತಿ ಮಾಡ್ಬೇಕಂತ ಹೇಳಿದ್ದೀನಿ. ಅಲ್ಟರ್ನೇಟ್ ನಂಬರ್ಸ್ ನ ಆಡ್ ಮಾಡ್ರಿ. ಓಕೆ, ಅಲ್ಟರ್ನೇಟ್ ನಂಬರ್ಸ್ ಈಗ ಇಲ್ಲಿ 4 ಐತ್ರಿ, ಇದು 5 ಐತ್ರಿ, ಆಮೇಲೆ ಇದು 5 ಐತಿ. ಅಂದ್ರೆ ಒಂದು ನಂಬರ್ನ 1 by 1 ನಂಬರ್ನ ಒನ್ ನಂಬರ್ ಫಸ್ಟ್ ಸೆಲೆಕ್ಟ್ ಮಾಡ್ರಿ, ಒಂದ್ ನಂಬರ್ ಬಿಡ್ರಿ, ನೆಕ್ಸ್ಟ್ ನಂಬರ್ ಸೆಲೆಕ್ಟ್ ಮಾಡ್ರಿ, ಒಂದ್ ನಂಬರ್ ಬಿಡ್ರಿ, ನೆಕ್ಸ್ಟ್ ಒಂದ್ ನಂಬರ್ ಸೆಲೆಕ್ಟ್ ಮಾಡ್ರಿ. ಓಕೆ, ಸೊ ಇವ್ನ ಅಷ್ಟು ನಂಬರ್ಸ್ ಏನ್ ಸೆಲೆಕ್ಟ್ ಮಾಡ್ರಲ್ಲ ಇವ್ನ ಆಡ್ ಮಾಡ್ರಿ. ಸೊ 5 + 5 + 4 ಅಂದ್ರೆ 5 + 5 10, 10 + 4 14. ಹೌದಾ, ಆ 14 ಇಲ್ಲಿ ಬರ್ರಿ. ಉಳಿದಿರೋ ಎರಡು ನಂಬರ್ಸ್ ಏನದ ನೋಡ್ರಿ, ಉಳಿದಿರೋ ಎರಡು ನಂಬರ್ಸ್ ನೀವ್ ಏನ್ ಬಿಟ್ಟಿದಿರಲ್ಲ ಅದನ್ನು ಆಡ್ ಮಾಡ್ರಿ. 7 + 7 ಎಷ್ಟ್ ಆಕೈತ್ರಿ 14. ಆಮೇಲೆ ಇದ್ರದ್ದು ಮೈನಸ್ ಮಾಡ್ರಿ. ಮೈನಸ್ ಮಾಡಿದ ಮ್ಯಾಗ ಇಲ್ಲ ಒಂದ್ ವೇಳೆ ಆನ್ಸರ್ ನಿಮಗ್ 0 ಅಥವಾ ಆನ್ಸರ್ ಇಲ್ಲಿ ಒಂದ್ ವೇಳೆ 11 ಬಂತಂದ್ರ ಅವಾಗ ನಾವ್ ಏನ್ ಹೇಳ್ತೀವಿ, ಈ ನಂಬರ್ 11 ಪೂರ್ಣ ಭಾಗ ಆಗ್ತೈತಿ ಅಂತ ಹೇಳ್ತೀವಿ. ಓಕೆ, ಅಲ್ಟರ್ನೇಟ್ ನಂಬರ್ಸ್ ಅಂದ್ರೆ ಗೊತ್ತಾತ್ರಿ, ಒಂದ್ ನಂಬರ್ ಕನ್ಸಿಡರ್ ಮಾಡ್ರಿ, ಒಂದ್ ಬಿಡ್ರಿ, ಒಂದ್ ನಂಬರ್ ತಗೋರಿ, ಒಂದ್ ನಂಬರ್ ಬಿಡ್ರಿ, ರೈಟ್. ಸೊ ಅವ್ನು ಆಡ್ ಮಾಡ್ರಿ. ಆಮೇಲೆ ಏನ್ ಮಾಡ್ರಿ, ಉಳಿದಿರೋ ನಂಬರ್ಸ್ ಏನ್ ಬಿಟ್ಟಿದಿರಲ್ಲ ಅವನು ಆಡ್ ಮಾಡ್ರಿ. ಓಕೆ, ಸೊ ಇಲ್ಲಿ ಆಡ್ ಮಾಡಿದ್ಮ್ಯಾಗ ಅವು ಎರಡೂ ನಂಬರ್ಸ್ ಡಿಫ್ರೆನ್ಸ್ ತಗೊಂಡಾಗ ಒಂದ್ ವೇಳೆ ನಿಮಗೆ 0 ಅಥವಾ 11 ಬರ್ತಿತ್ತು ಅಂತ ತಿಳ್ಕೊರಿ. ಸೊ ಆ ನಂಬರ್ ಏನಿರ್ತಿ 11 ಡಿವಿಸಿಬಲ್ ಐತಿ ಅಂತ ಇದನ್ನ ನಾವು ನಿನ್ನೆ ಕ್ಲಾಸ್ ಒಳಗಡೆ ಡಿಸ್ಕಷನ್ ಮಾಡಿವ್ರಿ. ಸೊ ಈಗ ಇದನ್ನ ಅಪ್ಲೈ ಮಾಡೋಣ್ರಿ. ಈಗ ಇಲ್ಲಿ ನೋಡ್ರಿ, ನಾನು ಇಲ್ಲಿ ಸ್ವಲ್ಪ ನಂಬರ್ ಬರೀತೇನ್ರಿ. ಅದನ್ನ ಏನೈತ್ರಿ, x 44 ಆಮೇಲೆ 60, ಕರೆಕ್ಟ್. ಸೊ ಈಗ ನಾ ಏನ್ ಹೇಳಿ ನೋಡ್ರಿ, ಅವ್ನ್ ಕ್ಲಿಯರ್ಲಿ ಹೇಳಿದಾನ್ರಿ ಭಾಗ ಆಗ್ತೈತಿ ಅಂತ ಹೇಳಿದ್ದಾನ್ರಿ. ಈ ನಂಬರ್ ತಗೋರಿ, ಇದನ್ನ ತಗೋರಿ, ಆಮೇಲೆ ಇದನ್ನ ತಗೋರಿ. ಓಕೆ, ಸೊ ಈ ನಂಬರ್ಸ್ ನ ಆಡ್ ಮಾಡ್ರಿ. ಸೊ ಈ ಆಡ್ ಮಾಡಿದಾಗ ಎಷ್ಟು ಬರ್ತೈತ್ರಿ, 5 + x ಬರ್ತೈತ್ರಿ. ಈ ಮೂರು ನಂಬರ್ಸ್ ಆಡ್ ಮಾಡಿದಾಗ 4 + 1 5 + x. ಓಕೆ, ಎಷ್ಟು ಬಂತ್ರಿ ಇದು. ಆಮೇಲೆ ಏನ್ ಮಾಡ್ರಿ, ಉಳಿದಿರೋ ಎರಡು ನಂಬರ್ಸ್ ನ ಆಡ್ ಮಾಡ್ರಿ. ಸೊ 4 + 6 ಎಷ್ಟು ಬರ್ತೈತ್ರಿ 10. ಸೊ ನಾ ಏನ್ ಹೇಳಿನ್ರಿ, ಈ ಎರಡೂ ನಂಬರ್ಸ್ ವ್ಯತ್ಯಾಸ ಏನೈತ್ ನೋಡ್ರಿ. ಸೊ ಈ ಎರಡೂ ನಂಬರ್ಸ್ ವ್ಯತ್ಯಾಸ ಏನೈತಲ್ಲ ಇದು ಎದರ ಸಮ ಇರ್ತೈತಿ ಅಂತ ಹೇಳಿನ್ರಿ, 0 ಸಮ ಇರ್ತೈತ್ರಿ, ಅಥವಾ ಇದು 11 ಸಮ ಇರ್ತೈತಿ ಅಂತ ಹೇಳಿನ್ರಿ. ಓಕೆ, ಈ ಎರಡೂ ನಂಬರ್ಸ್ ವ್ಯತ್ಯಾಸ ಎಷ್ಟರ ಸಮ ಇರ್ತೈತ್ರಿ, 0 ಇಲ್ಲ 11. ಈಗ ಇಲ್ಲಿ ಸಿಂಪಲ್ ಆಗಿ ನೋಡ್ರಿ, ನಾವು ಮೊದಲು ಈ ಕಂಡೀಷನ್ ತಗೊಳ್ರಿ. ನಾವು 0 ಐತ್ ಅಂತ ಅನ್ಕೊಳ್ಳೋಣ್ರಿ. ಸೊ 0 ಐತ್ ಅಂತಂದ್ರೆ ಈಗ ಇಲ್ಲಿ ಆಲ್ರೆಡಿ 10 ಐತ್ ಅಂತಂದ್ರೆ ಇದು ಅಷ್ಟು 10 ಆಗ್ಬೇಕ್ರಿ, ಹೌದಲ್ರಿ. ಇದು ಅಷ್ಟು 10 ಆಗ್ಬೇಕಂತಂದ್ರ ಆಲ್ರೆಡಿ ಇಲ್ಲಿ 5 ಐತ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಎಕ್ಸ್ ವ್ಯಾಲ್ಯೂ ಏನೈತ್ರಿ ಇಲ್ಲಿ 5 ಐತ್ರಿ. ಸಿಂಪಲ್, 5 ನಮ್ದು ಆಪ್ಷನ್ ದಾಗ ಐತೆ ನೋಡ್ರಿ. ಎಸ್, ಸೊ ದಿಸ್ ಇಸ್ ದಿ ಆನ್ಸರ್, ರೈಟ್, ಸಿಂಪಲ್. ಅಥವಾ ಇನ್ನೊಂದು ರೀತಿ ಒಳಗೆ ನಾನು ಹೇಳೋದಾದ್ರೆ, ಓಕೆ, ಸಪೋಸ್ ನಿಮಗೆ ಇದು ಡೈರೆಕ್ಟ್ಲಿ ತಗೊಳ್ಳೋದು ಗೊತ್ತಾಗಲಿಲ್ಲ ಅಂದ್ರೆ ಇನ್ನೊಂದು ರೀತಿ ಒಳಗೆ ನಾ ಹೇಳೋದಾದ್ರೆ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಏನ್ ಮಾಡ್ರಿ, ಆಡ್ ಮಾಡ್ರಿ. 4 + 1 5, 5 ಪ್ಲಸ್ ಇದು ಎಷ್ಟು ಆಕೈತ್ರಿ 5 + x ಆಕೈತ್ರಿ, ಕರೆಕ್ಟ್. ಆಮೇಲೆ ಉಳಿದಿರೋ ಎರಡು ನಂಬರ್ಸ್ ಏನದಾವ್ರಿ, 4 + 6 ಎಷ್ಟು ಆಕೈತ್ರಿ, ಅದ 10 ಆಕೈತ್ರಿ. ಸೊ 10 ಅಂತಂದ್ರೆ ಇಲ್ಲಿ 10 ಬರೀರಿ. ಸೊ ಈ ಎರಡು ನಂಬರ್ಸ್ ವ್ಯತ್ಯಾಸ ಎಷ್ಟು ಬರ್ಬೇಕಂತ ಹೇಳಿನ್ರಿ, ನಾನು 0 ಬರ್ಬೇಕಂತ ಹೇಳಿನ್ರಿ. ಓಕೆ, ಸಪೋಸ್ ನಿಮಗ ಡೈರೆಕ್ಟ್ಲಿ ಹೆಂಗ್ ತಗೊಳ್ಳೋದು ಗೊತ್ತಾಗಿರ್ಲಿಲ್ಲ ಅಂತಂದ್ರೆ ಸೊ ಸಿಂಪಲ್ ಆಗಿ ಇದನ್ನ ಈಕ್ವೇಶನ್ ನೋಡ್ರಿ. ಹೌದಾ, ಈ ಮೊದಲು ಏನ್ ಮಾಡ್ರಿ, ಈ -10 ನ ಈ ಕಡೆ ಕಳಿಸ್ರಿ. ಓಕೆ, ಸೊ ಏನಾಗ್ತತ್ರಿ, ಇದು 5 + x = ನಿಮ್ಗೆಲ್ಲರಿಗೂ ಗೊತ್ತೈತ್ರಿ, -10 ಆ ಸೈಡ್ ಹೋತಂತ ತಿಳ್ಕೊರಿ, ಇದು ಏನಾಗ್ತತ್ರಿ +10 ಆಗ್ತತ್ರಿ. ಓಕೆ, -10 ಇದ್ದಿದ್ದು ಈ ಸೈಡ್ ಹೋತಂತ ತಿಳ್ಕೊರಿ, ಏನಾಗ್ತತ್ರಿ +10. ಈಗ ನಿಮಗೆ x ವ್ಯಾಲ್ಯೂ ಬೇಕಾಗಿತ್ತು, ಹೌದಾ. ಸೊ x ವ್ಯಾಲ್ಯೂ ಇಲ್ಲೇ ಇಡ್ರಿ, ಈ 5 ನ ಈ ಕಡೆ ಕಳಿಸ್ರಿ. ಸೊ ಇದು +5 ಇದ್ದಿದ್ದು ಈ ಸೈಡ್ ಹೋತಂದ್ರೆ ಏನಾಗ್ತತ್ರಿ -5 ಆಗ್ತೈತ್ರಿ. ಸೊ 10 ಒಳಗೆ -5 ಕಳೆದ್ರಿ ಅಂತಂದ್ರೆ ಎಷ್ಟು ಉಳಿತೈತ್ರಿ, ಇಲ್ಲಿ 5 ಉಳಿತೈತ್ರಿ. ಸೊ 5 ಆಪ್ಷನ್ ದಾಗ ಐತಿಲ್ ನೋಡ್ರಿ. ಎಸ್, ಸೊ ದಿಸ್ ಇಸ್ ದಿ ಆನ್ಸರ್. ಓಕೆ, ಈಗ ಯಾರಿಗೆ ಮ್ಯಾಥ್ಸ್ ಗೊತ್ತೈತಿ ನಿಮ್ಗೆ ಅನ್ಸ್ಬೋದು, ಸರ್ ಬಹಳ ಲೆಂದಿ ಮಾಡಿದ್ರಿ ನೀವು. ಬಟ್ ನೆನ್ಪಿಟ್ಕೋರಿ, ನಾ ಹೇಳಿ ನಿಮ್ಗೆ ಲಾಸ್ಟ್ ಕ್ಲಾಸ್ ಒಳಗೆ, ಇದ್ರೊಳಗ RRB ಗ್ರೂಪ್ ಡಿ ಎಕ್ಸಾಮ್ಸ್ ಒಳಗಡೆ ITI ಸ್ಟೂಡೆಂಟ್ಸು ನಮ್ಮ ವಿಡಿಯೋಸ್ ನ ನೋಡಕತ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಇದು ಕೂಡ ಸ್ವಲ್ಪ ಡಿಫಿಕಲ್ಟ್ ಏನಾರ, ರೈಟ್. ಓಕೆ, ಫೈನ್. ಸೊ ಈಗ ನೆಕ್ಸ್ಟ್ ನೋಡ್ರಿ, ಬಟ್ ಎಕ್ಸಾಮ್ ಒಳಗಡೆ ಸ್ವಲ್ಪ ಇದನ್ನ ಏನ್ ಮಾಡ್ರಿ, ಈ ಎಲ್ಲಾ ಸ್ಟೆಪ್ಸ್ ನ ಅವಾಯ್ಡ್ ಮಾಡ್ರಿ. ಸೊ ಡೈರೆಕ್ಟ್ಲಿ ಮಾಡಕ್ ಶುರು ಮಾಡ್ರಿ, ಡೈರೆಕ್ಟ್ಲಿ ಮಾಡಕ್ ಟ್ರೈ ಮಾಡ್ರಿ. ಯಾವ ರೀತಿ ರೀ ನೋಡ್ರಿ, ಇನ್ನೊಂದ್ಸಲ ಕೇಳ್ರಿ. ಸೊ ಇದನ್ನ ಆಡ್ ಮಾಡಿದ್ರಿ, 4 + 1 5, ಸೊ 5 + x ಆತ್ರಿ, ರೈಟ್. ಆಮೇಲೆ 4 + 6 ಎಷ್ಟು ಆತ್ರಿ, 10 ಆತ್ರಿ. ಈ ಎರಡೂ ನಂಬರ್ಸ್ ವ್ಯತ್ಯಾಸ ಎಷ್ಟು ಬರ್ತೈತೆ ಅಂತ ಹೇಳಿನ್ರಿ ನಾನು, 0 ಅರ್ಧ ಬರ್ತೈತ್ರಿ, ಇಲ್ಲ 11 ಬರ್ತೈತ್ರಿ. ಸಪೋಸ್ ಇಲ್ಲಿ 11 ಬರ್ತಿತ್ತು ಅಂತ ತಿಳ್ಕೊರಿ, ಈ ನಂಬರ್ ಬಹಳ ದೊಡ್ಡದಾಗ್ತೈತ್ರಿ. ದೊಡ್ಡದಂತಂದ್ರೆ 2 ಡಿಜಿಟ್ ನಂಬರ್ ಆಗ್ತೈತ್ರಿ.
ಬಟ್ 2 ಡಿಜಿಟ್ ನಮ್ದು ನಂಬರ್ ಇಲ್ಲಿ ಆಪ್ಷನ್ ದಾಗ ಇಲ್ರಿ. ಓಕೆ, ಅಂದ್ರೆ ಇದರ ಅರ್ಥ ಏನ್ರಿ, ಕನ್ಫರ್ಮ್ಲಿ ಇಲ್ಲಿ ಝೀರೋನ ಬರ್ತೈತಿ ಅಂತ ಅಂದಂಗ್ರಿ. ಅರ್ಥ ಐತ್ರಿ? ರೈಟ್. ಸೊ ಈಗ ಇಲ್ಲಿ ಸಿಂಪಲ್ ಆಗಿ ಒಂದು ಅನಾಲೈಸಿಸ್ ಮಾಡ್ರಿ ನೀವು. ಈಗ ನಮಗಿದು ಜೀರೋ ಆಗ್ಬೇಕ್ರಿ. ಈಗ ನಿಮಗಿದು ಬೇಸಿಕ್ ಮ್ಯಾಥ್ಸ್ ಅಂತೂ ಗೊತ್ತೈತು. ಒಂದು ವ್ಯಾಲ್ಯೂ ಜೀರೋ ಯಾವಾಗ ಆಗ್ತೈತ್ರಿ, ಒಂದು +5 ಇದ್ದ ಇನ್ನೊಂದು ಸೇಮ್ ನಂಬರ್ ನೆಗೆಟಿವ್ ದಾಗ ಇತ್ತು ಅಂತ ತಿಳ್ಕೊರಿ. ಒಂದು ನಂಬರ್ ಪಾಸಿಟಿವ್ ಅದ ಸೇಮ್ ನಂಬರ್ ನೆಗೆಟಿವ್ ದಾಗ ಇತ್ತಂದ್ರ ನಮ್ದು ಆನ್ಸರ್ ಏನಾಕೈತ್ರಿ, ಜೀರೋ ಆಕೈತ್ರಿ. ಈಗ 15 ಐತ್ ಅಂತ ತಿಳ್ಕೊರಿ. ಈಗ ಇದನ್ನ ಜೀರೋ ಮಾಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಿಲ್ಲ, -15 ಮಾಡ್ಬೇಕ್ರಿ. ಅದ ಸಂಖ್ಯೆನ ನೆಗೆಟಿವ್ ದಾಗ ತಗೋಬೇಕ್ರಿ. ಸೊ ಅವಾಗ ಇದು ಏನಾಗ್ತೈತ್ರಿ, ಅವಾಗ ಇದು ಜೀರೋ ಆಕೈತ್ರಿ. ರೈಟ್. ಸೊ ಯಾರು ITI ಬ್ಯಾಕ್ ಗ್ರೌಂಡ್ ದಿಂತ್ರ ಅದಿರಲ್ಲ, ಸ್ವಲ್ಪ ನೀವು ಲಕ್ಷ ಕೊಟ್ಟು ಕೇಳ್ರಿ. ಓಕೆ, ಇದನ್ನ ಡೈರೆಕ್ಟ್ಲಿ ಒಂದ ಸ್ಟೆಪ್ ದಾಗ ಹೆಂಗ್ ಮಾಡೋದು ಅಂತ ತೋರ್ಸಾಕತ್ತೀನಿ ನಿಮ್ಗೆ. ಸೊ ಈಗ ನನಗಿದು ಜೀರೋ ಆಗ್ಬೇಕಾಗಿತ್ರಿ. ಈಗ ಜೀರೋ ಆಗ್ಬೇಕಾಗಿತ್ತು ಅಂತಂದ್ರ ಒಂದ್ ನಂಬರ್ ಪಾಸಿಟಿವ್ ದಾಗ ಐತ್ರಿ, ಇನ್ನೊಂದ್ ನಂಬರ್ ನೆಗೆಟಿವ್ ದಾಗ ಐತ್ರಿ. ಸೊ ಇವು ಎರಡೂ ಸಮ ಇದ್ದು ಅಂತ ತಿಳ್ಕೊರಿ. ಅವಾಗ ನಮ್ದು ವ್ಯಾಲ್ಯೂ ಜೀರೋ ಆಕೈತ್ರಿ. ಅಂದ್ರೆ ಇಲ್ಲಿ ಆಲ್ರೆಡಿ -10 ಐತಂದ್ರ ಇದರ ಅರ್ಥ ಏನ್ರಿ, ಇದು ಆಲ್ರೆಡಿ ಪಾಸಿಟಿವ್ ನ ಐತ್ರಿ. ಅದ ಅಂದ್ರೆ ಇದು ಪೂರಾ ವ್ಯಾಲ್ಯೂ ಏನೈತ್ರಿ, ಇದು ಪೂರಾ ವ್ಯಾಲ್ಯೂ 10 ಐತ್ರಿ. ಈ ಪೂರಾ ವ್ಯಾಲ್ಯೂ ಎಷ್ಟು ಐತ್ರಿ, ಇದು 10 ಐತ್ರಿ, ಅಥವಾ +10 ಐತೆ ಅಂತ ತಗೋರಿ. ಬಟ್ ಈ ಪೂರಾ ವ್ಯಾಲ್ಯೂ 10 ಐತಿ, ಬಟ್ ಈ 10 ಒಳಗ ಆಲ್ರೆಡಿ ಇಲ್ಲಿ 5 ಪ್ರೆಸೆಂಟ್ ಐತ್ರಿ ನಮ್ ಕಡೆ. ಅಂದ್ರೆ ಇದರ ಅರ್ಥ ಏನ್ರಿ, ಈ ಎಕ್ಸ್ ಏನೈತ್ರಿ, ಇದು 5 ಐತ್ರಿ. ಓಕೆ, ಇದು 5 ಐತ್ರಿ. ರೈಟ್. ಸೊ ಯಾರ ಮ್ಯಾಥ್ಸ್ ಒಳಗೆ ಸ್ವಲ್ಪ ಬೇಸಿಕ್ ಗೊತ್ತಿತ್ತಪ್ಪ ಅಂತಂದ್ರೆ ಇದು ಡೈರೆಕ್ಟ್ಲಿನ ಮಾಡ್ಬೋದು ನೀವು. ಬಟ್ ಸ್ಟಿಲ್, ಓಕೆ, ಕೀಪಿಂಗ್ ದೋಸ್ ಸ್ಟೂಡೆಂಟ್ಸ್ ಇನ್ ದಿ ಮೈಂಡ್ ಹೂಸ್ ಮ್ಯಾಥ್ಸ್ ಇಸ್ ನಾಟ್ ದ್ಯಾಟ್ ಗುಡ್. ಓಕೆ, ಸೊ ಅವಾಗಿದ ಆನ್ಸರ್ ಏನಾಗ್ತೈತ್ರಿ, 5. ಸೊ ಈ ರೀತಿ ನೀವು ಏನ್ ಮಾಡ್ರಿ, ಈ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ರಿ. ಓಕೆ, ಸೊ ಆನ್ಸರ್ ಏನಾಗ್ತೈತ್ರಿ ಈ ಕ್ವಶನ್ ದ, ಇಟ್ ಈಸ್ ಗೋಯಿಂಗ್ ಟು ಬಿ 5. So I hope you all have understood this. Okay, right. Chalo, let's move to the next question. Okay, okay, ಇಲ್ಲಿ ನೋಡಿ, if the number, so ಇಲ್ಲಿ ನಂಬರ್ ಕೊಟ್ಟಿದ್ದಾರೆ, is, okay, is divisible by 8. Okay, is divisible by 8. Then find the least value of y. Okay, so ಇಲ್ಲಿ ಒಂದು ನಮಗೆ ಸಂಖ್ಯೆ ಕೊಟ್ಟಿದ್ದಾರೆ. ಸೊ ಆ ಸಂಖ್ಯೆ ಏನೈತೆ ನೋಡ್ರಿ, 6 4 8 4 y ಮತ್ತು 6. ಓಕೆ, ಅಂಡ್ ಏನ್ ಹೇಳಿದಾನ್ರಿ, ಈ ಸಂಖ್ಯೆ ನಮ್ದು 8ನೇ ಭಾಗ ಆಗ್ತೈತಿ ಅಂತ ಹೇಳಿದಾರೆ. ಅವನ ಹೇಳ್ಯಾನ್ರಿ. ಸೊ ಅವನ ಹೇಳ್ಯಾನ ಅಂದ್ಮೇಲೆ ನಮ್ದು ಕೆಲಸ ಇನ್ನೂ ಹಗರಾತ್ರಿ. ಒಂದ್ ವೇಳೆ ಸಂಖ್ಯೆ ಯಾವ್ದಿದ್ರ 8ನೇ ಭಾಗ ಆಗ್ತೈತಿ ಅಂತ ಕೇಳಿದ್ರೆ ನಮ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ರಿ. ಬಟ್ ಅವನ ಹೇಳಿದನ್ರಿ ಇದು 8ನೇ ಭಾಗ ಆಗ್ತೈತಿ, ಹಂಗಾದ್ರೆ ವೈದ್ ವ್ಯಾಲ್ಯೂ ಏನಾಗ್ತೈತಿ ಅಂತ ಕ್ವಶನ್ ಕೇಳಿದಾರೆ. ರೈಟ್. ಸೊ ನಿನ್ನೆ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡಿದೇವ್ರಿ, ಈ 8ರದ ಡಿವಿಸಿಬಿಲಿಟಿ ರೂಲ್ ಏನೈತ್ಲ, ಇದು ಬಹಳ ಎಕ್ಸಾಂಪಲ್ಸ್ ನಾವು ಇಲ್ಲಿ ತಗೊಂಡು, ಸಾಕಷ್ಟು ಎಕ್ಸಾಂಪಲ್ಸ್ ನಾವು ತಗೊಂಡು ನಿನ್ನೆ ಕ್ಲಾಸ್ ಒಳಗೆ ನಾವು ಡಿಸ್ಕಸ್ ಮಾಡಿದ್ದೀವಿ. ಹೌದಾ? ಏನ್ ಹೇಳಿನ್ರಿ ನಾನು, ಒಂದ್ಸಲ ಶಾರ್ಟ್ ಆಗಿ ರಿವಿಷನ್ ಮಾಡ್ತೇನೆ ನೋಡ್ರಿ, ಇಲ್ಲ ಅಥವಾ ಶಾರ್ಟ್ ಆಗಿ ಒಂದ್ಸಲ ಹೇಳ್ತೇನೆ ನೋಡ್ರಿ. ನಾ ಏನ್ ಹೇಳಿನಂದ್ರ 8ರದ ಡಿವಿಸಿಬಿಲಿಟಿ ಚೆಕ್ ಮಾಡ್ಬೇಕಾದ್ರೆ ಫಸ್ಟ್ ಥಿಂಗ್ ನೆನ್ಪಿಟ್ಕೋರಿ, ಲಾಸ್ಟ್ 3rd ಡಿಜಿಟ್ ನಾವು ಮುಂದೆ ನೋಡ್ಲೇಬೇಕ್ರಿ. ಏನ್ ಹೇಳಿನ್ರಿ, ಆ ನಂಬರ್ದ ಲಾಸ್ಟ್ ದಿಂತ್ರ 3ನೇ ಡಿಜಿಟ್ ನಾವು ಮೊದಲು ನೋಡ್ಬೇಕ್ರಿ. ಲಾಸ್ಟ್ ದಿಂತ್ರ 3ನೇ ಡಿಜಿಟ್ ಒಂದ್ ವೇಳೆ ಇದು ಆಡ್ ನಂಬರ್ ಇತ್ತಂತ ತಿಳ್ಕೊರಿ, ಆಡ್ ಇತ್ತಂದ್ರ ಲಾಸ್ಟ್ ಡಿಜಿಟಿಗೆ ನಾವು ಏನ್ ಮಾಡ್ತೀವಿ, 4ನ ಕೂಡಿಸ್ತೀವ್ರಿ. ಅಂದ್ರೆ ಇದು ಟೋಟಲಿ 60 ಐತ್ರಿ, 60 + 4 ಮಾಡ್ರಿ. ಅಂದ್ರೆ ಲಾಸ್ಟ್ 2 ಡಿಜಿಟಿಗೆ 4 ಕೂಡಿಸ್ರಿ, 60 + 4 ಮಾಡಿದಾಗ ಎಷ್ಟು ಬರ್ತೈತ್ರಿ, 64 ಬರ್ತೈತ್ರಿ. ಸೊ 64 8ನೇ ಭಾಗ ಆಕೈತಿ ನೋಡ್ರಿ, ಎಸ್ ಆಕೈತ್ರಿ. ಅಂದ್ರ ಈ ಪೂರಾ ಸಂಖ್ಯೆನು ಏನಾಗ್ತೈತ್ರಿ, 8ನೇ ಭಾಗ ಆಗ್ತೈತಿ ಅಂತ ನಿನ್ನೆ ಕ್ಲಾಸ್ ಒಳಗೆ ಹೇಳಿದ್ದೀನ್ರಿ. ಈಗ ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ನೋಡಿರ್ಬೇಕಂದ್ರೆ, ಈಗ ಈ ಸಂಖ್ಯೆ 8ನೇ ಭಾಗ ಆಗ್ತೈತಿ ಅನ್ನೋದನ್ನ ಚೆಕ್ ಮಾಡ್ಬೇಕಾಗಿತ್ತು ನನಗೆ. ಸೊ ನಾ ಏನ್ ಹೇಳಿನ್ರಿ, ಲಾಸ್ಟ್ ದಿಂತ್ರ 3ನೇ ಡಿಜಿಟ್ ಒಂದ್ಸಲ ನೋಡ್ರಿ. ಸೊ ಲಾಸ್ಟ್ ದಿಂತ್ರ 3ನೇ ಡಿಜಿಟ್ ಏನೈತಲ್ಲ, ಇದು ಒಂದ್ ವೇಳೆ ಆಡ್ ನಂಬರ್ ಇತ್ತಂದ್ರ ಲಾಸ್ಟ್ ಏನ್ ಮಾಡ್ರಿ, 4 ಕೂಡಿಸ್ರಿ ಅಂತ ಹೇಳಿ ನಾನು. ಅಂದ್ರ 44ರಾಗ 4 ಕೂಡಿಸಿದ್ರಿ ಅಂತ ತಿಳ್ಕೊರಿ, 48 ಆಕೈತ್ರಿ. ಈ 48 8ನೇ ಭಾಗ ಆಗ್ತೈತಿ ನೋಡ್ರಿ. ಸೊ 48 8ನೇ ಭಾಗ ಆಗ್ತೈತ್ರಿ ಅದ. ಸೊ ಅಂದ್ರೆ ಇದು ಸಂಖ್ಯೆ ಏನಾಗ್ತೈತ್ರಿ, 8ನೇ ಭಾಗ ಆಗ್ತೈತಿ ಅಂತ ಹೇಳಿನ್ರಿ. ಆದ್ರ ನೋಡುದು ಮಾತ್ರ 8ನೇ ಭಾಗ ಆಗುವಂತ ನಂಬರ್ಸ್ ನ ನೀವು ಚೆಕ್ ಮಾಡ್ಬೇಕಂದ್ರ ಇದು ಪ್ರೈಮ್ ಕಂಡೀಷನ್. ಫಸ್ಟ್ ನೀವು ಏನ್ ಮಾಡ್ಬೇಕ್ರಿ, ಲಾಸ್ಟ್ ಇಂತ್ರ 3ನೇ ಡಿಜಿಟ್ ನೋಡ್ಲೇಬೇಕ್ರಿ, ಫಸ್ಟ್ ಕಂಡೀಷನ್ ರೀ.
ಈಗ ನಿಮ್ ಮೈಂಡ್ದಾಗ ಬಂದಿರ್ಬೋದು ಸರ್ ಲಾಸ್ಟ್ ಇಂತ್ರ ಇವನ್ ನಂಬರ್ ಇತ್ತಂದ್ರೆ ಏನ್ ಮಾಡೋದ್ರಿ? ಓಕೆ, ಈಗ ಇಲ್ಲಿ ನೋಡ್ರಿ, ಈ ನಂಬರ್ನ ಸ್ವಲ್ಪ ನೋಡ್ರಿ. ಲಾಸ್ಟ್ ಥರ್ಡ್ ಡಿಜಿಟ್ ಇಲ್ಲಿ ಏನೈತ್ರಿ, ಇದು ಒಂದು ಇವನ್ ನಂಬರ್ ಐತ್ರಿ. ಇವನ್ ನಂಬರು ಇರ್ಬೋದ್ರಿ ಅಥವಾ ಜೀರೋನು ಇರ್ಬೋದು. ಈಗ ಇಲ್ಲಿ ನಂಬರ್ ನೋಡ್ರಿ, ಇಲ್ಲಿ ಜೀರೋ ಐತ್ರಿ ಇಲ್ಲಿ, ಹೌದಾ? ಲಾಸ್ಟ್ ದಿಂತ್ರ ಥರ್ಡ್ ಡಿಜಿಟ್ ಒಂದ್ ವೇಳೆ ಜೀರೋ ಅಥವಾ ಇವನ್ ನಂಬರ್ ಇತ್ತಂತ ತಿಳ್ಕೊರಿ, ಏನೂ ಆಡ್ ಮಾಡಕ್ ಹೋಗ್ಬೇಡ್ರಿ. ಸಿಂಪ್ಲಿ ನೀವು ಲಾಸ್ಟ್ ಎರಡು ಡಿಜಿಟ್ಸ್, ಲಾಸ್ಟ್ ಎರಡು ಸಂಖ್ಯೆಗಳು ಎಂಟರ್ಲೆ ಭಾಗ ಆಗ್ತಾವಿಲ್ಲ ಚೆಕ್ ಮಾಡ್ರಿ. ಈಗ ಇಲ್ಲಿ ನೋಡ್ರಿ 32 ಐತ್ರಿ, ಲಾಸ್ಟ್ ಎರಡು ಡಿಜಿಟ್ ಏನದಾವ್ರಿ 32 ಐತ್ರಿ. ಸೊ 32 ಇದು ಎಂಟರ್ಲೆ ಭಾಗ ಆಗ್ತೈತೇನ್ರಿ? ಎಸ್ ಆಗ್ತೈತ್ರಿ. ಈ ಲಾಸ್ಟ್ ಎರಡು ಡಿಜಿಟ್ ಎಂಟರ್ಲೆ ಭಾಗ ಆಗ್ತಿತ್ತು ಅಂತ ತಿಳ್ಕೊರಿ, ಈ ನಂಬರು ಕೂಡ ಎಂಟರ್ಲೆ ಭಾಗ ಆಗ್ತೈತ್ರಿ. ಈಗ ಇಲ್ಲಿ ಜೀರೋ ಐತ್ರಿ, ಹೌದಾ? ಇದು ಕೂಡ ಇವನ್ ನಂಬರ್ ಅಂತಾನೆ ಕನ್ಸಿಡರ್ ಮಾಡ್ರಿ. ಸೊ ಇವನ್ ನಂಬರ್ ಇದ್ದಾಗ ನೀವ್ ಏನ್ ಮಾಡ್ತೀರಿ, ಲಾಸ್ಟ್ ಎರಡು ಡಿಜಿಟ್ ನ ಚೆಕ್ ಮಾಡ್ರಿ. ಅಂದ್ರೆ 64, ಈ 64 ಎಂಟರ್ಲೆ ಭಾಗ ಆಗ್ತೈತೇನ್ರಿ? ಎಸ್ ಆಗ್ತೈತ್ರಿ. ಸೊ ಇದು ಎಂಟರ್ಲೆ ಭಾಗ ಆಗ್ತೈತೆ ಅಂದ್ರೆ ಇದು ನಂಬರ್ ಕೂಡ ಓಕೆ ಎಂಟರ್ಲೆ ಭಾಗ ಆಗ್ತೈತ್ರಿ. ಇದು ನಿನ್ನೆ ಕ್ಲಾಸ್ ಒಳಗೆ ನಾವು ಡಿಸ್ಕಷನ್ ಮಾಡಿವ್ರಿ. ಸ್ವಲ್ಪ ಇಲ್ಲಿ ಲೆವೆಲ್ ನಾವು ಸ್ವಲ್ಪ ಹೈನ ತಗೊಂಡಿವ್ರಿ, ಬಟ್ ಕ್ವಶನ್ ಲೆವೆಲ್ ಅಷ್ಟು ಹೈ ಇಲ್ರಿ. ಇಲ್ಲಿ ನಾ ಏನ್ ಕ್ವಶನ್ ತಗೊಂಡಿನಲ್ಲ, ಈ ಕ್ವಶನ್ ಲೆವೆಲ್ ಏನ್ ಅಷ್ಟು ಹೈ ಇಲ್ರಿ. ಇದು 1-2 ಸೆಕೆಂಡ್ಸ್ ಕ್ವಶನ್ ಐತ್ರಿ. ನೋಡ್ರಿ, ಈಗ ಇಲ್ಲಿ ನೋಡ್ರಿ, ಇಲ್ಲ ನಂಬರ್ ಬರ್ದೇನ್ರಿ. ಈಗ ನೀವು ಅಬ್ಸರ್ವ್ ಮಾಡ್ರಿ, ಅವ್ ಎಂಟರ್ಲೆ ಭಾಗ ಆಗ್ತೈತೆ ಅಂತ ಹೇಳಿದನ್ರಿ. ಆಮೇಲೆ ಫಸ್ಟ್ ನಾ ಏನ್ ಹೇಳಿನ್ರಿ, ಲಾಸ್ಟ್ 3 ಡಿಜಿಟ್ ನ ನೋಡ್ರಿ, ಲಾಸ್ಟ್ ದಿಂತ್ರ ಥರ್ಡ್ ಡಿಜಿಟ್ ನ ನೋಡ್ರಿ. ಈ ನಂಬರ್ ಏನೈತ್ರಿ, ಅದು ಇವನ್ ನಂಬರ್ ಐತ್ರಿ. ನೋಡ್ರಿ, ಇವನ್ ನಂಬರ್ ಐತ್ರಿ. ಆದ್ರೆ ಇಲ್ಲಿ ಏನೂ ಆಡ್ ಮಾಡೋದು ಅವಶ್ಯಕತೆ ಇಲ್ಲ, ಏನೂ ಆಡ್ ಮಾಡೋದು ಅವಶ್ಯಕತೆ ಇಲ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಈ ಲಾಸ್ಟ್ ಎರಡು ಡಿಜಿಟ್ ಏನದಾವ ನೋಡ್ರಿ, ಇದು ಎಂಟರ್ಲೆ ಭಾಗ ಆಗ್ತೈತಿ. ಸೊ ಈ ನಂಬರ್ ಎಂಟರ್ಲೆ ಭಾಗ ಆಗ್ತೈತಿ ಅಂತಂದ್ರ ಎಂಟರ್ ಮಗ್ಗಿ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತೈತ್ರಿ. ಸೊ ಎಂಟರ್ ಮಗ್ಗಿ ಓದ್ಕೋತ ಹೋಗ್ರಿ, ಆರ್ ಯಾವಾಗ ಬರ್ತೈತಿ ನೋಡ್ರಿ ಲಾಸ್ಟಿಗೆ. ಸೊ 8 1 8, 8 2 16, 6 ಬಂತ್ರಿ. ಸೊ ಲಾಸ್ಟಿಗೆ 6 ಯಾವಾಗ ಬರ್ತೈತ್ರಿ, ಇಲ್ಲಿ ವೈ ಪ್ಲೇಸ್ ದಾಗ ಏನ್ ಇರ್ಬೇಕ್ರಿ, 1 ಇರ್ಬೇಕ್ರಿ. ಯಾಕಂದ್ರ 16 ಅಂತಂದ್ರೆ ಏನಿರಿ, ಇಲ್ಲಿ 1 ಇರ್ಬೇಕ್ರಿ. 1 ಆಪ್ಷನ್ ದಾಗ ಐತಿ ನೋಡ್ರಿ, 1 ಆಪ್ಷನ್ ದಾಗ ಇದ್ರ ಅದ ಆನ್ಸರ್ ಆಗ್ತೈತಿ. ಯಾಕಂತಂದ್ರ ಬೇರೆ ವ್ಯಾಲ್ಯೂಸ್ ಪಾಸಿಬಲ್ ಅದಾವ್ರಿ, ಬಟ್ ಅವ್ ಏನ್ ಕೇಳೇನ್ರಿ, ಇಲ್ಲಿ ನೀವು ಅಬ್ಸರ್ವ್ ಮಾಡ್ರಿ, ಲೀಸ್ಟ್ ವ್ಯಾಲ್ಯೂ ಕೇಳೇನ್ರಿ. ವೈ ಪ್ಲೇಸ್ ನ ಬೇರೆ ಬೇರೆ ವ್ಯಾಲ್ಯೂಸ್ ಬರ್ಬೋದ್ರಿ, ಬಟ್ ಅದ್ರ ಒಳಗಡೆ ಲೀಸ್ಟ್ ವ್ಯಾಲ್ಯೂ ಯಾವ್ದೈತಿ. ಸೊ ಆ ಲೀಸ್ಟ್ ವ್ಯಾಲ್ಯೂ ಯಾವ್ದೈತ್ರಿ, 1 ಐತ್ರಿ. ದಟ್ ಈಸ್ ಆಪ್ಷನ್ ಸಿ, ರೈಟ್. ಸೊ ನೋಡ್ರಿ, ಇಷ್ಟ ಸಿಂಪಲ್ ಕ್ವಶನ್ಸ್ RRB ಎಕ್ಸಾಮ್ಸ್ ಒಳಗಡೆ ಕೇಳ್ತಾರೆ. ಹಾ, ಸ್ವಲ್ಪ ಕ್ವಶನ್ಸ್ ಡಿಫಿಕಲ್ಟು ಇರ್ತಾವ್ರಿ, ಇಲ್ಲಂತಲ್ಲ. ಬಟ್ ಒಂದ್ ಸ್ವಲ್ಪ ನಿಮ್ದು ರಿದಮ್, ಆಮೇಲೆ ಒಂದು ಫ್ಲೋ, ಇದು ಒಂದು ಕರೆಕ್ಟ್ ಆರ್ಡರ್ದಾಗ ಇತ್ತಂತ ತಿಳ್ಕೊರಿ. ನಾವು ಆಮೇಲೆ ಸ್ಲೋಲಿ ಏನ್ ಮಾಡೋಣ್ರಿ, ಡಿಫಿಕಲ್ಟಿ ಲೆವೆಲ್ನ ಇನ್ಕ್ರೀಸ್ ಮಾಡೋಣ್ರಿ. ಇದು ನಿನ್ನೆ ಕ್ಲಾಸ್ ಒಳಗೂ ಹೇಳಿನ್ರಿ ನಾನು. ಈಗ ಒಮ್ಮಲ್ಗೆ ನಾ ಹೈ ಲೆವೆಲ್ ಪ್ರಾಬ್ಲಮ್ ತಗೊಂಡಿ ಅಂತ ತಿಳ್ಕೊರಿ, ಕೆಲವೊಬ್ರು ಜನ ಯಾರು ಅಪ್ಲಿಕೇಶನ್ ಹಾಕ್ಬೇಕಂತ ಅನ್ಕೊಂಡಾರ್ರಿ, ಆ ಕ್ವಶನ್ಸ್ ನೋಡಿ ಹಾಕಂಗಿಲ್ರಿ ಅವ್ರು, ರೈಟ್. ಸೊ ಯಾವಾಗಲೂ ಡಿಫಿಕಲ್ಟಿ ಲೆವೆಲ್ ಒಮ್ಮಲ್ಗೆ ನಾವು ಹೈ ಒಯ್ಬಾರ್ದ್ರಿ, ಅದಕ್ಕೆ ಸ್ಟೆಪ್ಸ್ ಅದಾವ್ರಿ, ರೈಟ್. ಓಕೆ, ಚಲೋ. ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಓಕೆ, ಸೊ ಗೊತ್ತಾಗಿರ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ನೋಡ್ಕೋರಿ, ರೈಟ್. ಸೊ ಏನ್ ಹೇಳಿನ್ರಿ, ಇಲ್ಲಿ ಇವನ್ ನಂಬರ್ ಐತ್ರಿ. ಸೊ ಇವನ್ ನಂಬರ್ ಐತಿ ಅಂತಂದ್ರ ಮುಗೀತ್ರಿ. ಈ ಲಾಸ್ಟ್ ಎರಡು ಡಿಜಿಟ್ಸ್ ಏನದಾವಲ್ಲ, ಓಕೆ, ಇದು ಒಂದು 2 ಡಿಜಿಟ್ ನಂಬರ್ ಏನೈತಿ ನೋಡ್ರಿ, ಇದು ಎಂಟರ್ಲೆ ಭಾಗ ಆಗ್ತೈತ್ರಿ. ಸೊ ಈಗ ಇದು ಎಂಟರ್ಲೆ ಭಾಗ ಆಗ್ತೈತಿ ಅಂದ್ರೆ ಎಂಟರ್ ಮಗ್ಗಿ ನೀವು ಮೈಂಡ್ ಒಳಗೆ ಓದ್ರಿ. ಓಕೆ, ಸೊ ಲಾಸ್ಟಿಗೆ 16 ಆರ್ ಎಲ್ಲಿ ಬರ್ತೈತಿ ನೋಡ್ರಿ. ಸೊ 8 1 8, 8 2 16, ಹೌದಾ? 8 2 16 ರೀ. ಸೊ 16 ಅಂತಂದ್ರೆ ಇದ್ರ ಅರ್ಥ ಏನ್ರಿ, ಆರ್ ಆಲ್ರೆಡಿ ಇಲ್ಲಿ ಐತ್ರಿ, ಅಂದ್ರೆ ವೈ ಪ್ಲೇಸ್ ದಾಗ ಏನ್ ಬಂತ್ರಿ, ಇಲ್ಲಿ 1 ಬಂತ್ರಿ. ಓಕೆ, ಸೊ ಇದ್ರದ ಆನ್ಸರ್ ಏನಾಗ್ತೈತ್ರಿ, 1 ಆಗ್ತೈತ್ರಿ. ಓಕೆ, ಇದು ನಿಮ್ಮ RRB ಗ್ರೂಪ್ ಡಿ ಎಕ್ಸಾಮ್ 2022 ಒಳಗೆ ಬಂದಿರೋ ಕ್ವಶನ್ ರೀ. ಓಕೆ, ಚಲೋ. ಹಾ, ಇದು ಕ್ವಶನ್ ನೋಡ್ರಿ, ಎ 15 ಡಿಜಿಟ್ ನಂಬರ್. ಓಕೆ, ಎ 15 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ದಾನ್ರಿ. ಏನ್ ಹೇಳ್ತಾನ್ರಿ, ಇಲ್ಲಿ ನಂಬರ್ ಕೊಟ್ಟಾನ್ರಿ, ಇಲ್ಲಿ ಒಂದು ಸಣ್ಣದ ಎ ಕೊಟ್ಟಾನ್ರಿ. ಇಲ್ಲಿ ಎ ಕೊಟ್ಟು ಏನ್ ಹೇಳ್ತಾನ್ರಿ, ಈಸ್ ಡಿವಿಸಿಬಲ್ ಬೈ 9, ಈಸ್ ಡಿವಿಸಿಬಲ್ ಬೈ 9 ಅಂದ್ರೆ ಇದರ ಅರ್ಥ ಏನ್ರಿ, 9ರಲ್ಲಿ ಈ ನಂಬರ್ ಭಾಗ ಆಗ್ತೈತಿ. 15 ಡಿಜಿಟ್ ಇದ್ ನಂಬರ್ ಐತ್ರಿ. ಸೊ ಈ 15 ಡಿಜಿಟ್ ಇದ್ ನಂಬರ್ 9ರಲ್ಲೇ ಭಾಗ ಆಗ್ತೈತಿ ಅಂತ ಹೇಳ್ತಾನವ. ಸೊ ಹಂಗಾದ್ರ ಎದ್ ವ್ಯಾಲ್ಯೂ ಏನ್ ಬರ್ತೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಎದ್ ವ್ಯಾಲ್ಯೂ, ಇದೇನ್ ಎ ಐತಲ್ಲ, ಇದ್ರದ್ ವ್ಯಾಲ್ಯೂ ಏನ್ ಬರ್ತೈತಿ ಅಂತ ಕ್ವಶನ್ ಕೇಳ್ತಾನ್ರಿ. ಸೊ ಹಂಗು ನೀವು ಇದು ಕ್ವಶನ್ ಒಂದ್ ವೇಳೆ ಗೊತ್ತಿರ್ಲಿಲ್ಲ ಅಂತಂದ್ರ, ಅಥವಾ ಡಿವಿಸಿಬಿಲಿಟಿ ರೂಲ್ ಆಫ್ 9 ಗೊತ್ತಿರ್ಲಿಲ್ಲ ಅಂದ್ರೆ, ಎಕ್ಸಾಮ್ ಒಳಗೆ ಇದು ಕ್ವಶನ್ ಬಂತಂದ್ರ ಹಂಗೂ ಸ್ಕಿಪ್ ಮಾಡ್ತೀರಿ ನೀವು, ರೈಟ್.
ಅಗೇನ್ ನೋಡ್ರಿ ಈ ಕ್ವಶನ್ ಕೂಡ ನಾವು ವಿದಿನ್ 10 seconds ದಾಗ ಮಾಡ್ಬೋದು. ಯಾಕೆ ಹೇಳ್ರಿ, ನಾವು ಡಿವಿಸಿಬಿಲಿಟಿ ರೂಲ್ಸ್ ನೋಡ್ಕೊಂಡಿವಿ. 9ದ ಡಿವಿಸಿಬಿಲಿಟಿ ರೂಲ್ ಎಲ್ಲದಕ್ಕಿಂತ ಈಸಿಯೆಸ್ಟ್ ಐತ್ರಿ. ಏನ್ ಹೇಳಿನ್ರಿ, ಅದ್ರ ಡಿಜಿಟ್ ಸಮ್ 9 ಬರ್ಬೇಕ್ರಿ. ಡಿಜಿಟ್ ಸಮ್ ಹೆಂಗ್ ಫೈಂಡ್ ಮಾಡೋದ್ರಿ, ಎಲ್ಲೆಲ್ಲಿ 2 ಸಂಖ್ಯೆ 3 ಸಂಖ್ಯೆ ಅಥವಾ 9 ಎಲ್ಲೆಲ್ಲಿ ಬರ್ತೈತಿ ಅದನ್ನ ಏನ್ ಮಾಡ್ಕೋತ ಹೋಗ್ರಿ, ಕ್ಯಾನ್ಸಲ್ ಮಾಡ್ಕೋತ ಹೋಗ್ರಿ. ಲಾಸ್ಟಿಗೆ 9 ಉಳಿತೈತಂದ್ರ ಹಂಗ ಇಟ್ರಿ. ಬಟ್ ಈಗ ಹೇಳಿದನ್ರಿ ಈ ಸಂಖ್ಯೆ 9ರಲ್ಲೇ ಭಾಗ ಆಗ್ತೈತಿ ಅಂತ ಹೇಳಿದನ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಇದರದ ಡಿಜಿಟ್ ಸಮ್ ನಮ್ದು 9 ಐತಿ ಅಂತ ಗೊತ್ತಾತ. ಈಗ ಕನ್ಫರ್ಮ್ ರೀ, ಹೇಳಿದನ್ರು 9ರಲ್ಲೇ ಭಾಗ ಆಗ್ತೈತಿ ಅಂತ ಹೇಳಿ. ಸೊ ಸಿಂಪ್ಲಿ ಏನ್ ಮಾಡ್ರಿ, ಆ ನಂಬರ್ನ ಇಲ್ಲಿ ಇನ್ನೊಂದ್ಸಲ ನಾನು ಬರ್ಕೊಂಡಿನ್ರಿ. ಸೊ ಇಲ್ಲಿ ಏನ್ ಮಾಡ್ರಿ, ಜಸ್ಟ್ ನೀವು ಕ್ಯಾನ್ಸಲ್ ಮಾಡ್ಕೋತ ಹೋಗ್ಬಿಡ್ರಿ. ಸೊ ಕ್ಯಾನ್ಸಲ್ ಮಾಡ್ಕೋತ ಹೋಗ್ರಿ. 9ನ ಡಿಜಿಟ್ ಸಮ್ 9 ಎಲ್ಲೆಲ್ಲಿ ಆಗ್ತೈತಿ ನೋಡ್ರಿ. ಸೊ ಫಸ್ಟ್ ಇಲ್ಲಿ 5 ಮತ್ತು 4 ಡಿಜಿಟ್ ಸಮ್ 9 ಆತ್ರಿ. ಓಕೆ, ಇಲ್ಲಿ ನೋಡ್ರಿ 5 ಮತ್ತು 4 ಆತ್ರಿ ಇದು, ಹೌದಾ. 6 ಮತ್ತು 3 ಆತ್ರಿ, 7 ಮತ್ತು 2 ಆತ್ರಿ, ಇಲ್ಲಿ 9 ಐತಿ, 9 ಬಿಟ್ಟು ಬಿಡ್ರಿ. 8 ಮತ್ತು ಇದು 1 9 ಆತ್ರಿ. ರೈಟ್, ಇಲ್ಲಿ ನೋಡ್ರಿ 7 ಮತ್ತು 2 ತಗೊಂಡ್ರಿ ಅಂತ ತಿಳ್ಕೊರಿ. ಇಲ್ಲಿದಿಂತ್ರ 2 ತಗೊಂಡ್ರೆ ಎಷ್ಟು ಉಳಿತೈತ್ರಿ, ಇಲ್ಲಿ 1 ಉಳಿತೈತ್ರಿ. ಯಾಕಂದ್ರೆ ಇಲ್ಲಿ 7 ಮತ್ತು 3 ಐತಲ್ಲ. ಸೊ 7ಗೆ ನಾ ಏನ್ ಮಾಡೀನ್ರಿ, ಈ 3 ದಾಗಿಂತ್ರ 2 ಅದಕ್ಕೆ ಕೊಟ್ಟಿನ್ರಿ. ಅಂದ್ರೆ 7 + 2 ಏನಾತ 9 ಆತ್ರಿ. ಸೊ ಅದನ್ನ ತೆಗೆದು ಬಿಟ್ಟಿನ್ರಿ. 3 ದಾಗಿಂತ್ರ 2 ಆಲ್ರೆಡಿ ತಗೊಂಡಿವಿ ಅಂದ್ರೆ ಉಳಿತ ಎಷ್ಟ್ರಿ 1. ಸೊ ಆ 1 ಮ್ಯಾಗ್ ಬರ್ತೇನ್ರಿ, ಹೌದಾ. ಸೊ ಇಲ್ಲಿ ಏನ್ ಉಳಿತ್ ನೋಡ್ರಿ, 4 + 1 ಓಕೆ 5 ಉಳಿತ್ರಿ. ಈಗ ನೋಡ್ರಿ 5 ಮತ್ತು ಇದೊಂದು ಎ ಐತ್ರಿ ಅದು, ಹೌದಾ. ಸೊ 5 + a ನಮ್ದು ಇಷ್ಟು ಡಿಜಿಟ್ ಸಮ್ ಉಳಿತ್ರಿ. ಈಗ ಇದು ಎದ್ರ ಸಮ ಇರ್ತೈತಿ ಅಂತ ಹೇಳಿನ್ರಿ ನಾನು, 9ರ ಸಮ ಇರ್ತೈತಿ. ಈಗ ನೀವ ಹೇಳ್ರಿ ಇದು ಏನ್ ಬರ್ತೈತಿ, 4 ಬರ್ತೈತಿ, ಮುಗೀತ. ಸೊ ವಾಟ್ ಈಸ್ ದಿ ಆನ್ಸರ್, ಆಪ್ಷನ್ ಬಿ ಇಸ್ ದಿ ಆನ್ಸರ್. ಎಷ್ಟು ಸೆಕೆಂಡ್ಸ್ ಬೇಕಾತ್ರಿ, ಹಾರ್ಡ್ಲಿ 10 seconds. ಎಸ್ ಆರ್ ನೋ? ರೈಟ್, ಬೇಕಾದ್ರೆ ಇದನ್ನ ಇನ್ನೊಂದ್ಸಲ ನೀವು ನೋಡ್ಕೋಬಹುದ್ರಿ. ಓಕೆ, ಸೊ ಡಿಜಿಟ್ ಸಮ್ ಫೈಂಡ್ ಮಾಡೋದು ಬಹಳ ಈಸಿ ಐತ್ರಿ. ಓಕೆ, ಸೊ ನೋಡ್ರಿ ಆಗಲೇದು ಕ್ವಶನ್ ಐತ್ರಿ ಅದು. ಸಪೋಸ್ ಇದನ್ನ ನೀವು 5 ಆ ಕಡೆ ತಗೊಂಡ್ರಿ ಅಂತಂದ್ರೆ 9ರೊಳಗ 5 ಮೈನಸ್ ಮಾಡಿದ್ರೆ ಎಷ್ಟು ಉಳಿತೈತಿ ನಿಮಗ, 4 ಉಳಿತೈತಿ. ಓಕೆ, ಸೊ ಅದಕ್ಕೆ ಬಿ ವ್ಯಾಲ್ಯೂ ಏನಾಗ್ತೈತ್ರಿ, ಅಥವಾ ಆಪ್ಷನ್ ಬಿ ಏನಾಗ್ತೈತ್ರಿ ಕರೆಕ್ಟ್ ಆನ್ಸರ್. ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್, ರೈಟ್. ಚಲೋ, so let's move to the next question. Okay, find the least 3-digit number that is multiple of 18. ಹಾ, ಇಲ್ಲಿ ಸ್ವಲ್ಪ ಏನಂತಾರ, ನಾವು 18ದ ಡಿವಿಸಿಬಿಲಿಟಿ ರೂಲ್ ಡಿಸ್ಕಸ್ ಮಾಡಿರ್ಲಿಲ್ರಿ, ಹೌದಾ, ನಿನ್ನೆ ಕ್ಲಾಸ್ ಒಳಗಡೆ. ಬಟ್ ನೆಲ್ಪಿಟ್ಕೋರಿ, ಒಂದ್ ಇಲ್ಲಿ ಕಾನ್ಸೆಪ್ಟ್ ನಾ ಹೇಳ್ತೇನೆ ನಿಮ್ಗೆ. ಆ ಕಾನ್ಸೆಪ್ಟ್ ನ ನೆಲ್ಪಿಟ್ಕೋರಿ. ಆ ಕಾನ್ಸೆಪ್ಟ್ ನ ನೆಲ್ಪಿಟ್ಕೊಂಡ್ಮೇಲೆ ನೀವು ಯಾವ್ದು ಈ ತರ ಕ್ವಶನ್ಸ್ ನ ಸಾಲ್ವ್ ಮಾಡಬಹುದ್ರಿ. ಓಕೆ, ಸೊ ಈ ಒಂದಿಷ್ಟು ಫೇಮಸ್ ನಂಬರ್ಸ್ ಅದಾವ್ರಿ, ಹೇಳ್ತೇನೆ ನೋಡ್ರಿ. ಎಕ್ಸಾಮ್ ಒಳಗಡೆ, ಈ ರೈಲ್ವೇಸ್ ಎಕ್ಸಾಮ್ ಒಳಗಡೆ ಒಂದಿಷ್ಟು ಫೇಮಸ್ ನಂಬರ್ ಅದಾವ್ರಿ. 18, 12, ಆಮೇಲೆ 72, ಆಮೇಲೆ 88, ಆಮೇಲೆ 99. ಓಕೆ, ಸಪೋಸ್ ನೀವು ಕ್ವಶನ್ ಪೇಪರ್ಸ್, ಯಾಕಂದ್ರೆ ನಾವು ನೋಡ್ತಿರ್ತೀವಲ್ಲ ಕ್ವಶನ್ ಪೇಪರ್ಸ್, ಸೊ ಇವು ಒಂದಿಷ್ಟು ಫೇಮಸ್ ನಂಬರ್ಸ್ ಅದಾವ್ರಿ. ಈ ನಂಬರ್ಸ್ ಡಿವಿಸಿಬಿಲಿಟಿ ರೂಲ್ ಅವ ಕೇಳ್ತಾನ್ರಿ. ಈಗ ನೀವು ಅನ್ಬೋದು, ಸರ್ 82ರದ ಡಿವಿಸಿಬಿಲಿಟಿ ರೂಲ್ ಅಂದ್ರೆ ಏನ್ 82ರ ಟೇಬಲ್ ಮಾಡ್ಬೇಕೇನ್ರಿ? ಹಂಗಿರಂಗಿಲ್ರಿ. ಓಕೆ, ಸೊ ನಿನ್ನೆ ಕ್ಲಾಸ್ ಒಳಗೆ ನಾವ್ ಏನ್ ಡಿಸ್ಕಸ್ ಮಾಡೀವಿ ನೋಡ್ರಿ, ಅದರದ ಅಪ್ಲಿಕೇಶನ್ ಬೇಸ್ಡ್ ಐತ್ರಿ. ಓಕೆ, ಅದರದ ಅಪ್ಲಿಕೇಶನ್ ಬೇಸ್ಡ್ ಮ್ಯಾಗ ಅವ್ರು ನಮಗೆ ಏನ್ ಮಾಡ್ತಾರ್ರಿ, ಕ್ವಶನ್ಸ್ ಕೇಳ್ತಾರ್ರಿ. ಓಕೆ, ಇದಕ್ಕ ಒಂದ್ ಸ್ವಲ್ಪ ನಾವೊಂದು ಫ್ರೆಶ್ ಪೇಜ್ ತಗೋತೇನ್ರಿ, ಸ್ವಲ್ಪ ನಿಮ್ ಜೊತೆ ಡಿಸ್ಕಷನ್ ಮಾಡಕ್ಕೆ. ಸಿಂಪಲ್ ಐತ್ರಿ, ಹಂಗೇನ್ ಡಿಫಿಕಲ್ಟ್ ಏನಿಲ್ಲ. ಓಕೆ, ಡಿಫಿಕಲ್ಟ್ ಇದ್ರು ಸಿಂಪಲ್ ಮಾಡೋಣ್ರಿ, ಅದನ್ನ ಟೆನ್ಷನ್ ತಗೋಬೇಡ್ರಿ. ಈಗ ನಾವು ನಿನ್ನೆ ಕ್ಲಾಸ್ ಒಳಗ 6ರದ ಡಿವಿಸಿಬಿಲಿಟಿ ರೂಲ್ ನೋಡ್ಕೋಬೇಕಾದ್ರೆ ನಾ ಏನ್ ಹೇಳೀನ್ರಿ, 6 ನೋಡ್ರಿ, ಇದು 2 ಸಂಖ್ಯೆದಿಂತ್ರ ಮಾಡೀವಿ ನಾವು. ಒಂದು 2, ಒಂದು 3, ಅಂದ್ರ 2 3ಲೆ 6 ಆಗ್ತೈತ್ರಿ. ಸೊ ಅಲ್ಲಿ ನಾ ಸಿಂಪಲ್ ಆಗಿ ಏನ್ ಹೇಳೀನ್ರಿ ನಿಮ್ಗೆ, ಒಂದು ಸಂಖ್ಯೆ ಯಾವ ಸಂಖ್ಯೆ 2ರಲ್ಲೇನೂ ಭಾಗ ಆಗ್ತೈತಿ ಮತ್ತ 3ರಲ್ಲೇನೂ ಭಾಗ ಆಗ್ತೈತಿ, ಆ ಸಂಖ್ಯೆ 6ರಲ್ಲೇ ಭಾಗ ಆಗ್ತೈತಿ ಅಂತ ನಿನ್ನೆ ಕ್ಲಾಸ್ ಒಳಗೆ ನಾವು ಇದನ್ನ ಡಿಸ್ಕಷನ್ ಮಾಡಿದ್ದೀವಿ. ಅದಕ್ಕೆ ನಾನು ಶಾರ್ಟ್ ಆಗಿ ಏನ್ ಹೇಳೀನ್ರಿ, ಈಗ 2ರಲ್ಲೇ ಭಾಗ ಆಗ್ಬೇಕಂದ್ರ ನಂಬರ್ ಸಮ ಸಂಖ್ಯೆ ಇರ್ಬೇಕ್ರಿ, ಅಥವಾ ಇವನ್ ನಂಬರ್ ಇರ್ಬೇಕಂತ ಹೇಳೀನ್ರಿ ನಾನು, ಹೌದಲ್ರಿ, ಇವನ್ ನಂಬರ್ ಇರ್ಬೇಕ್ರಿ. ಆಮೇಲೆ 3ರಲ್ಲೇ ಭಾಗ ಆಗ್ಬೇಕಂತಂದ್ರ ಅದರದ ಡಿಜಿಟ್ ಸಮ್ ಏನೈತಿ ನೋಡ್ರಿ, ಅದರ ಡಿಜಿಟ್ ಸಮ 3, 6 ಅಥವಾ 9 ಇರ್ಬೇಕಂತ ಹೇಳೀನ್ರಿ, ಹೌದಾ. ಈಗ ಅದೇ ರೀತಿ ಒಳಗ ನನಗೆ ಸಪೋಸ್ ಒಂದ್ ವೇಳೆ ಇಲ್ಲಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, 12ರದ ಡಿವಿಸಿಬಿಲಿಟಿ ರೂಲ್ ಮಾಡ್ಬೇಕಾಗಿತ್ತು. ಬಟ್ 12 ಡಿವಿಸಿಬಿಲಿಟಿ ರೂಲ್ ನಿನ್ನ ಹೇಳಿಲ್ರಿ ನಿಮಗ.
ಬಟ್ ಆದ್ರೂ ಇದನ್ನ ಮಾಡಬಹುದ್ರಿ. ಹೆಂಗ್ ಮಾಡಬಹುದಪ್ಪ ಅಂತಂದ್ರೆ ಇದನ್ನ ನೀವು ಏನ್ ಮಾಡಬಹುದ್ರಿ, 3 4 ಅಂತ ಬರಿಬಹುದ್ರಿ. ಓಕೆ, 12ನೇ ಹೆಂಗ್ ಬರಿಬಹುದು ನೀವು, 3 4 ಅಂತ ಬರ್ಕೋಬಹುದ್ರಿ. ಅಂದ್ರೆ ನೋಡ್ರಿ, ಯಾವ ಸಂಖ್ಯೆ 3ರಲ್ಲೇ ಭಾಗ ಆಗ್ತೈತಿ ಮತ್ತ ಯಾವ ಸಂಖ್ಯೆ 4ರಲ್ಲೇನೂ ಭಾಗ ಆಗ್ತೈತಿ ನೋಡ್ರಿ, ಆ ಸಂಖ್ಯೆ 12ರಲ್ಲೇ ಭಾಗ ಆಗ್ತೈತಿ. ಓಕೆ, ಅಂದ್ರೆ ಈಗ ಫಸ್ಟ್ ನೀವ್ ಏನ್ ಮಾಡ್ರಿ, ಆ ಸಂಖ್ಯೆ 4ರಲ್ಲೇ ಭಾಗ ಆಗ್ತೈತಿ ಚೆಕ್ ಮಾಡ್ರಿ. ಮೊದಲು ಅದನ್ನ ಚೆಕ್ ಮಾಡ್ರಿ. ಯಾಕೆ ಹೇಳ್ರಿ, 4ರಲ್ಲೇ ಭಾಗ ಆಗ್ತೈತಿ ಚೆಕ್ ಮಾಡಾಕ ನಿಮಗ್ ಲಾಸ್ಟ್ 2 ಡಿಜಿಟ್ಸ್ ಅಷ್ಟ ಬೇಕ್ರಿ. ಆಮೇಲೆ ಅದ್ರದ್ದು ಡಿಜಿಟ್ ಸಮ್ ಏನೈತಲ್ಲ, ಇದು ಒಂದ್ ವೇಳೆ 4ರಲ್ಲೇ ಭಾಗ ಆಕಿತ್ತು ಅಂತ ತಿಳ್ಕೊರಿ, ಆಮೇಲೆ ಡಿಜಿಟ್ ಸಮ್ ಚೆಕ್ ಮಾಡ್ರಿ. ಯಾಕಂದ್ರೆ 3ರಲ್ಲೇ ಭಾಗ ಆಗಾಕ ಅದ್ರ ಡಿಜಿಟ್ ಸಮ್ ಏನ್ ಇರ್ಬೇಕಂತ ಹೇಳಿನ್ರಿ ನಾ, 3 6 or 9 ಇರ್ಬೇಕಂತ ಹೇಳಿನ್ರಿ. 4ರಲ್ಲೇ ಭಾಗ ಆಗಾಕ್ರಿ ಆ ನಂಬರ್ದ ಲಾಸ್ಟ್ 2 ಡಿಜಿಟ್ಸ್ ಏನಿರ್ಬೇಕಂತ ಹೇಳಿನ್ರಿ ನಾನು, 4ರಲ್ಲೇ ಭಾಗ ಆಗ್ತಿರ್ಬೇಕಂತ ಹೇಳಿನ್ರಿ. ಈಗ ಒಂದು ಎಕ್ಸಾಂಪಲ್ ನೋಡ್ರಿ. ಈಗ ಫಾರ್ ಎಕ್ಸಾಂಪಲ್ 2 6 7 3 2 4. ಓಕೆ, ಈಗ ಇದು ಒಂದು ನಂಬರ್ ತಗೊಂಡಿಟ್ರಿ. ಈಗ ನಂದು ಏನಪ್ಪಾ ಅಂತಂದ್ರೆ ಈ ನಂಬರ್ 12ರಲ್ಲೇ ಭಾಗ ಆಗ್ತೈತಿ ಚೆಕ್ ಮಾಡ್ಬೇಕಾಗಿದೆ. ಸೊ ಸಿಂಪಲ್ ನಾ ಏನ್ ಮಾಡ್ತೇನೆ ಗೊತ್ತೇನ್ರಿ, ಈ ನಂಬರ್ದ ಮೊದಲ್ ಲಾಸ್ಟ್ 2 ಡಿಜಿಟ್ಸ್ ನ ಚೆಕ್ ಮಾಡ್ತೇನೆ. ಲಾಸ್ಟ್ 2 ಡಿಜಿಟ್ಸ್ 24. ಇದು 4ರಲ್ಲೇ ಭಾಗ ಆಕೈತ್ರಿ. ಎಸ್, 4ರಲ್ಲೇ ಭಾಗ ಆಕೈತ್ರಿ. ವೆರಿ ಗುಡ್. ಸೊ 4ರಲ್ಲೇ ಭಾಗ ಆತ್ರಿ. ಈಗ ನೆಕ್ಸ್ಟ್ ಇದ ಸಂಖ್ಯೆ 3ರಲ್ಲೇ ಭಾಗ ಆಗ್ತೈತಿ ಚೆಕ್ ಮಾಡ್ತೇನೆ. ಈಗ 3ರಲ್ಲೇ ಭಾಗ ಆಗ್ತೈತಿ ಚೆಕ್ ಮಾಡಕ್ ನಾವ್ ಏನ್ ಮಾಡ್ಬೇಕ್ರಿ, ಈ ನಂಬರ್ದ ಡಿಜಿಟ್ ಸಮ್ ಫೈಂಡ್ ಮಾಡ್ಬೇಕು. ಸೊ ಡಿಜಿಟ್ ಸಮ್ ಹೆಂಗ್ ಫೈಂಡ್ ಮಾಡ್ತೀರಿ, 9 ಕ್ಯಾನ್ಸಲ್ ಮಾಡ್ಕೋತ ಹೋಗ್ರಿ. 7 ಮತ್ತು 2 9 ಆತ್ರಿ, 6 ಮತ್ತು 3 9 ಆತ್ರಿ. ಹೌದಾ, 2 + 4 ಎಷ್ಟು ಉಳಿತ್ರಿ ಇಲ್ಲಿ ಲಾಸ್ಟಿಗೆ 6 ಉಳಿತ್ರಿ. ಅಂದ್ರೆ ಈ ನಂಬರ್ದ ಡಿಜಿಟ್ ಸಮ್, ಈ ನಂಬರ್ದ ಡಿಜಿಟ್ ಸಮ್ ಎಷ್ಟಾತ್ರಿ, 6 ಆತ್ರಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಈ ನಂಬರ್ 3ರಲ್ಲೇನೂ ಭಾಗ ಆಗ್ತೈತೆ. ಯಾಕಂತಂದ್ರ 3ರಲ್ಲೇ ಭಾಗ ಆಗುವಂತ ನಂಬರ್ದ ಡಿಜಿಟ್ ಸಮ್ ಏನಿರ್ತೈತ್ರಿ, 3 6 ಅಥವಾ 9 ಇರ್ತೈತಿ. ಈ ನಂಬರ್ದ ಎಷ್ಟೈತ್ರಿ, 6 ಐತ್ರಿ. ಸೊ ನೋಡ್ರಿ, ನಂಬರ್ 3ರಲ್ಲೇನೂ ಭಾಗ ಆತ್ರಿ, 4ರಲ್ಲೇನೂ ಭಾಗ ಆತು. ಅಂದ್ರ ಈ ನಂಬರ್ ಏನೈತಿ ನೋಡ್ರಿ, ಇದು 12ರಲ್ಲೇನೂ ಭಾಗ ಆಗ್ತೈತಿ. ರೈಟ್, ಎಸ್. ಈಗ ಒಂದ್ ಸ್ವಲ್ಪ ಟ್ವಿಸ್ಟ್ ನೋಡ್ರಿ. ಈಗ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಮೈಂಡ್ ಒಳಗಿದ ಕ್ವಶನ್ ಬಂದಿರಬಹುದ್ರಿ, ಸರ್ 3 4 ಯಾಕೆ ಬರ್ಕೊಂಡಾರಪ್ಪ, ಈಗ 12ನ 6 2 ಅಂತ ಯಾಕೆ ಬರ್ಕೊಳ್ಳಿಲ್ಲ ಅವ್ರ. ರೈಟ್, 6 2 ಬರ್ಕೋಬಹುದಾಗಿತ್ತು. ಆದ್ರೆ ಯಾವ ನಂಬರ್ 6ರಲ್ಲೇ ಭಾಗ ಆಗ್ತೈತಿ, ಯಾವ ನಂಬರ್ 2ರಲ್ಲೇ ಭಾಗ ಆಗ್ತೈತಿ, ಆ ನಂಬರ್ 12ರಲ್ಲೂ ಭಾಗ ಆಗ್ತೈತಿ ಅಂತ ಕನ್ಸಿಡರ್ ಮಾಡಬಹುದೇನ್ರಿ ಸರ್? ಕನ್ಸಿಡರ್ ಮಾಡಕ್ ಬರಂಗಿಲ್ರಿ. ಮತ್ತೆ ಇದನ್ನ ಮಾಡಕ್ ಬರ್ತೈತ್ರಿ, ಇದನ್ನ ಯಾಕೆ ಮಾಡಕ್ ಬರಂಗಿಲ್ರಿ? ಬಿಕಾಸ್ ಈ ಯಾವ್ದು ನಂಬರ್ ತಗೋರಿ, ಈ 6ನ ನೀವು ತಗೋಬೇಕಾದ್ರೆ ಇಲ್ಲಿ 2 ನಂಬರ್ಸ್ ಸ್ಪ್ಲಿಟ್ ಮಾಡಿದ್ರಿ. 12 ನಂಬರ್ ತಗೋಬೇಕಾದ್ರೆ ಇಲ್ಲಿ 2 ನಂಬರ್ ಸ್ಪ್ಲಿಟ್ ಮಾಡಿದ್ರಿ. ಓಕೆ, ಸೊ ಈ ಸ್ಪ್ಲಿಟ್ ಮಾಡಿರುವಂತ ನಂಬರ್ಸ್ ಏನದಾವ್ ನೋಡ್ರಿ, ಇದಕ್ಕೊಂದು ಕಂಡೀಷನ್ ಐತ್ರಿ. ಕಂಡೀಷನ್ ಏನಂತಂದ್ರ ಅವು ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್ ಇರ್ಬೇಕ್ರಿ. ಇವು ಕೋ ಪ್ರೈಮ್ ನಂಬರ್ಸ್ ಅದಾವೇನ್ರಿ? ಇಲ್ಲ. ಈಗ ನೀವು ಅನ್ಬೋದು ಸರ್ ಕೋ ಪ್ರೈಮ್ ನಂಬರ್ಸ್ ಅಂದ್ರೆ ಏನ್ರಿ? ಏನಿಲ್ಲ, ಬಹಳ ಸಿಂಪಲ್ ಐತ್ರಿ. ಕೋ ಪ್ರೈಮ್ ನಂಬರ್ಸ್ ಅಂತಂದ್ರ ಆ ಎರಡೂ ಸಂಖ್ಯೆ ಒಂದ ಮಗ್ಗಿ ಒಳಗ್ ಬರಬಾರ್ದ್ರಿ, ಒಂದ ಮಾತಾಗ ಹೇಳ್ಬೇಕಂದ್ರ. ಓಕೆ, ಅವು ಎರಡೂ ಸಂಖ್ಯೆ ಏನದಾವ್ ನೋಡ್ರಿ, ಒಂದ ಮಗ್ಗಿ ಒಳಗ್ ಬರಬಾರ್ದ್ರಿ. ಹೆಂಗ? ಈಗ ಫಾರ್ ಎಕ್ಸಾಂಪಲ್ ಈಗ 15 ಮತ್ತು 6 ತಗೋತೇನ್ರಿ. ಹೌದಾ, ಈಗ 15 ಮತ್ತು 6 ಇವು ಎರಡೂ ಸಂಖ್ಯೆಗಳು ಏನದಾವ್ ನೋಡ್ರಿ, ಒಂದ ಮಗ್ಗಿ ಒಳಗ್ ಬರ್ತಾವ್ರಿ. ಯಾವ್ದು ಮಗ್ಗಿ ಇರ್ಬೋದ್ರಿ, ಒಂದ್ ಬಿಟ್ಟ. ಓಕೆ, ಒಂದ್ ಬಿಟ್ಟ. ಇವು ಎರಡೂ ಸಂಖ್ಯೆ 3 ಮಗ್ಗಿ ಒಳಗ್ ಬರ್ತಾವ್ರಿ. ಹೌದಾ, ಸೊ ಹಿಂಗಾಗಿ ಇವು ಕೋ ಪ್ರೈಮ್ ನಂಬರ್ಸ್ ಅಲ್ರಿ. ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಈಗ 7 ಮತ್ತು 21 ಇವು ಎರಡು ಕೂಡ ಕೋ ಪ್ರೈಮ್ ನಂಬರ್ಸ್ ಅಲ್ರಿ. ಯಾಕೆ ಹೇಳ್ರಿ, ಇವು ಎರಡು ನಂಬರ್ಸ್ 7ರ ಮಗ್ಗಿ ಒಳಗ್ ಬರ್ತಾವ್ರಿ. ಬಟ್ ಸಪೋಸ್ ನಾ ಇಲ್ಲಿ 4 ಮತ್ತು 5 ಬರ್ದ್ನಿ ಅಂತ ತಿಳ್ಕೊರಿ, ಇವು ಎರಡು ಒಂದ ಮಗ್ಗಿ ಒಳಗ್ ಬರ್ತಾವೇನ್ರಿ? ಒಂದ್ ಬಿಟ್ ನಾ ಹೇಳಿ ನಿಮಗ್, ಒಂದ್ರ ಮಗ್ಗಿ ಒಳಗೆ ಎಲ್ಲಾ ಬರ್ತಾವ್ರಿ ಇವು. ಓಕೆ, ಒಂದ್ ಬಿಟ್ಟ ಇವು ಎರಡೂ ನಂಬರ್ಸ್ ಯಾವ್ದಾದ್ರು ಒಂದ ಮಗ್ಗಿ ಒಳಗ್ ಬರ್ತಾವ್ರಿ? ಇಲ್ಲ, ಬರಂಗಿಲ್ರಿ. ಸೊ ಈ ತರ ನಂಬರ್ಸ್ ಏನದಾವ್ ನೋಡ್ರಿ, ಇದಕ್ ನಾವ್ ಏನಂತ ಕರಿತೀವಿ, ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಕೋ ಪ್ರೈಮ್ ನಂಬರ್ಸ್. ಓಕೆ, ಈಗ ಯಾವ್ದು ತಗೋಬಹುದು ನೀವು. ಈಗ ಫಾರ್ ಎಕ್ಸಾಂಪಲ್ 17 ಮತ್ತು 23 ತಗೋಬಹುದ್ರಿ, ಅಥವಾ 20 ಮತ್ತು 17 ತಗೋಬಹುದ್ರಿ. ಓಕೆ, ಅಥವಾ 25 ಮತ್ತು 4 ತಗೋಬಹುದ್ರಿ. ಫೈನ್. ಸೊ ಇವೆಲ್ಲ ನಂಬರ್ಸ್ ಏನದಾವ್ರಿ ನೋಡ್ರಿ, 17 ಮತ್ತು 23 ಎರಡು ಒಂದ ಮಗ್ಗಿ ಒಳಗ್ ಬರ್ತಾವೇನ್ರಿ? ಒಂದ್ ಬಿಟ್ಟ? ಇಲ್ಲ. 20 ಮತ್ತು 17 ಎರಡು ಒಂದ ಮಗ್ಗಿ ಒಳಗ್ ಬರ್ತಾವೇನ್ರಿ? ಯಾವ್ದು ಮಗ್ಗಿ ಇರ್ಬೋದು, ಅದು ಬರಂಗಿಲ್ರಿ.
25 ಮತ್ತು 4 ಎರಡು ಒಂದ ಮಗ್ಗಿ ಒಳಗೆ ಬರ್ತಾವೇನ್ರಿ? ಇಲ್ಲ, ಬರುದಿಲ್ರಿ. ಸೊ ಇಂಥ ನಂಬರ್ಸಿಗೆ ನಾವು ಏನಂತ ಕರಿತೀವಿ ಅಂತಂದ್ರೆ ಕೋ ಪ್ರೈಮ್ ನಂಬರ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನಾ ಏನ್ ಹೇಳಕ್ ಹೊಂಟೀನ್ರಿ, ನೀವು ಯಾವ್ದೋ ನಂಬರ್ ತಗೋರಿ. ಓಕೆ, ಈಗ ಯಾವ್ದೋ ನಂಬರ್ ತಗೋರಿ, ಆ ನಂಬರ್ದ ಡಿವಿಸಿಬಿಲಿಟಿ ನೀವು ರೂಲ್ ನೋಡ್ಬೇಕಾದ್ರ ಈಗ ಇಲ್ಲಿ ನೋಡ್ರಿ 12 ಐತ್ರಿ. ಈಗ ಇದನ್ನ ನಾನು 6 ಎರಡಲೇ ಯಾಕೆ ತಗೊಳಕ್ ಬರಂಗಿಲ್ಲ ಅಂತಂದ್ರ ಇವು ಎರಡೂ ನಂಬರ್ಸ್ ಏನದಾವ್ರಿ, ಇವು ಎರಡೂ ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್ ಇಲ್ಲ. ಇವು ಎರಡೂ ಸಂಖ್ಯೆಗಳು ಒಂದ ಮಗ್ಗಿ ಒಳಗ್ ಬರ್ತಾವ. ಯಾವ ಮಗ್ಗಿ ಒಳಗ್ ಬರ್ತಾವ? ಎರಡರ ಮಗ್ಗಿ ಒಳಗ ಬರ್ತಾವ. ಎರಡು ಒಂದ್ಲೆ, ಎರಡು ಮೂರ್ಲೆ. ಸೊ ಕಂಡೀಷನ್ ಏನೈತ್ರಿ, ಇಲ್ಲಿ ಏನು ನೀವು ನಂಬರ್ಸ್ ನ ಸ್ಪ್ಲಿಟ್ ಮಾಡ್ತೀರಿ ನೋಡ್ರಿ, ಈ ನಂಬರ್ಸ್ ಕೋ ಪ್ರೈಮ್ ನಂಬರ್ಸ್ ಇರ್ಬೇಕಂತ ಒಂದು ಕಂಡೀಷನ್ ಐತಿ. ಅರ್ಥ ಐತ್ರಿ? ಸೊ ಅದಕ್ಕ ಇಲ್ಲಿ ನಾವು ನೋಡುದಾದ್ರೆ 12. ಸೊ ನಾವು 12 ಬಗ್ಗೆ ಮಾತಾಡತ್ತಿದ್ವಿ. ಸೊ 12 ಬಗ್ಗೆ ಮಾತಾಡ್ಬೇಕಾದ್ರೆ ಸೊ ನಾವ್ ಇಲ್ಲಿ ಏನ್ ತಗೋಬೇಕ್ರಿ ಹಂಗಾದ 3 4s. ಓಕೆ, ಸೊ 3 ಮತ್ತು 4 ಇವು ಎರಡು ನಂಬರ್ಸ್ ಒಂದ ಮಗ್ಗಿ ಒಳಗೆ ಬರ್ತಾವೇನ್ರಿ? ಇಲ್ಲ, ಬರುದಿಲ್ರಿ. ಓಕೆ, ಒಂದ್ರ ಮಗ್ಗಿ ಬಿಟ್ ಅಂತ ಹೇಳಿನ್ರಿ ನಾ. ಓಕೆ, ಎರಡರದಿಂತ್ರ ಯಾವ್ದು ಮಗ್ಗಿ ಒಳಗೆ ಇವು ಎರಡು ಸಂಖ್ಯೆಗಳು ಬರಂಗಿಲ್ಲ. ಸೊ ಹಿಂಗಾಗಿ ನಾವು ಇಂಥ ಪೇರ್ನ ಸೆಲೆಕ್ಟ್ ಮಾಡ್ಬೇಕ್ರಿ, ಈ ತರ ಪೇರ್ನ ಸೆಲೆಕ್ಟ್ ಮಾಡ್ಬೇಕ್ರಿ. ಸೊ ಈ ಪೇರಿಗೆ ನಾವು ಒಂದು ಹೆಸರು ಕೊಟ್ಟಿವಿ, ಏನಂತ? ಕೋ ಪ್ರೈಮ್ ನಂಬರ್ಸ್. ಓಕೆ, ಕೋ ಪ್ರೈಮ್ ನಂಬರ್ಸ್ ಅಂತ ಕೊಟ್ಟಿವಿ. ರೈಟ್. ಈಗ ನಾನು ಕೆಲವೊಂದಿಷ್ಟು ನಂಬರ್ಸ್ ತಗೊಂಡಿನ್ರಿ ಇಲ್ಲಿ, ಹೌದಾ? ರೈಟ್. ಈಗ ಇಲ್ಲಿ ಬರ್ರಿ. ಹಂಗಾದ್ರ ಈಗ 18 ನನಗೆ 18ದ ಡಿವಿಸಿಬಿಲಿಟಿ ಕೇಳಿದಾರೆ. ಸೊ 18 ನೀವು ಹೆಂಗ್ ಸ್ಪ್ಲಿಟ್ ಮಾಡ್ತೀರಿ ಹಂಗಾರ? 2 9s ಮಾಡ್ರಿ, ಹೌದಲ್ರಿ? ಸೊ 2 9s ಮಾಡ್ರಿ. ಈಗ ನೋಡ್ರಿ 6 3s ಬರ್ತೈತ್ರಿ. ನಾ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೋರಿ. ಸೊ 6 3s ಈಸ್ ಆಲ್ಸೋ 18. ಬಟ್ ಈ ಪೇರ್ನ ನಾವು ಕನ್ಸಿಡರ್ ಮಾಡಕ್ ಬರಂಗಿಲ್ಲ. ಯಾಕೆ ಹೇಳ್ರಿ? ಯಾಕಂದ್ರೆ ಈ ಪೇರ್ ಏನೈತ್ರಿ, ಒಂದು ಕೋ ಪ್ರೈಮ್ ನಂಬರ್ ಇಲ್ಲ. 6 ಮತ್ತು 3 ಎರಡು ಒಂದ ಮಗ್ಗಿ ಒಳಗೆ ಹೋಗ್ತಾವ್ರಿ. ಯಾವ ಮಗ್ಗಿ ಒಳಗ? 3ರ ಮಗ್ಗಿ ಒಳಗೆ ಹೋಗ್ತಾವ. ಸೊ ಹಿಂಗಾಗಿ ಈ ಪೇರ್ನ ನಾವು ಕನ್ಸಿಡರ್ ಮಾಡಕ್ ಬರಂಗಿಲ್ಲ. ಸೊ ಯಾವ್ದು ಕನ್ಸಿಡರ್ ಮಾಡ್ಬೋದ್ರಿ? ಈ ಪೇರ್ನ ಕನ್ಸಿಡರ್ ಮಾಡ್ಬೋದು. ಯಾಕಂದ್ರೆ 2 ಮತ್ತು 9 ಇವು ಎರಡೂ ಕೂಡ ಒಂದ ಮಗ್ಗಿ ಒಳಗೆ ಬರಂಗಿಲ್ಲ. ರೈಟ್. ಸೊ ಈಗ ನಾವು ಏನ್ ಹೇಳ್ಬೋದಪ್ಪ ಅಂತಂದ್ರೆ, ಯಾವ ಸಂಖ್ಯೆ 2ರಲ್ಲೇನೂ ಭಾಗ ಆಗ್ತೈತಿ ಮತ್ತು 9ರಲ್ಲೇನೂ ಭಾಗ ಆಗ್ತೈತಿ, ಆ ಸಂಖ್ಯೆ 18ರಲ್ಲೇ ಭಾಗ ಆಗ್ತೈತಿ ಅಂತ ಹೇಳ್ಬೋದು. ರೈಟ್. ಸೊ ಯಾವ ಸಂಖ್ಯೆ 2ರಲ್ಲೇನೂ ಭಾಗ ಆಗ್ತೈತಿ, 9ರಲ್ಲೇನೂ ಭಾಗ ಆಗ್ತೈತಿ, ಆ ಸಂಖ್ಯೆ 18ರಲ್ಲೇನೂ ಭಾಗ ಆಗ್ತೈತಿ ಅಂತ ಹೇಳ್ಬೋದ್ರಿ. ಈಗ 2ರದ ಡಿವಿಸಿಬಿಲಿಟಿ ರೂಲ್ ಗೊತ್ತೈತಿ ನಮಗ. ಏನ್ ಇರ್ಬೇಕ್ರಿ? ಆ ನಂಬರ್ ಇವನ್ ಇರ್ಬೇಕ್ರಿ. ಆಮೇಲೆ 9ರದ ಡಿವಿಸಿಬಿಲಿಟಿ ರೂಲ್ ಗೊತ್ತೈತ್ರಿ. ಏನೈತ್ರಿ? ಅದರದ ಡಿಜಿಟ್ ಸಮ್ ಏನ್ ಇರ್ಬೇಕಂತ ಹೇಳಿನ್ರಿ ನಾನು? 9 ಇರ್ಬೇಕಂತ ಹೇಳಿನ್ರಿ, ಕಂಪಲ್ಸರಿ. ಸೊ ಸಿಂಪಲ್ ಆಗಿ ನೋಡ್ರಿ, ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡ್ರಿ, ಎಲ್ಲಾ ನಂಬರ್ಸು ಇವನ್ ನಂಬರ್ಸ್ ಅದಾವ. ಯಾಕಂದ್ರೆ 18ದ ಡಿವಿಸಿಬಿಲಿಟಿ ಕೇಳೇನ್ರಿ, ಇವನ್ ನಂಬರ್ ಇರ್ಬೇಕ್ರಿ ಫಸ್ಟ್ ಕಂಡೀಷನ್. ಸೊ ಇವನ್ ನಂಬರ್ ಇತ್ತಂದ್ರೆ ಅದು 2ರಲ್ಲೇ ಭಾಗ ಆಗ್ತದೆ. ಸೊ ಎಲ್ಲಾ ಸಂಖ್ಯೆಗಳು 2ರಲ್ಲೇ ಭಾಗ ಆಗತ್ತವ. ಈಗ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಾಗೈತ್ರಿ? ಡಿಜಿಟ್ ಸಮ್ ಫೈನ್ ಮಾಡ್ಬೇಕಾಗಿತ್ತು. ಸೊ ಡಿಜಿಟ್ ಸಮ್ ಎಷ್ಟ್ ಇರ್ಬೇಕ್ರಿ? 9. ಈ ನಂಬರ್ದ ಡಿಜಿಟ್ ಸಮ್ 9 ಐತೇನ್ ನೋಡ್ರಿ? ಇಲ್ಲ. ಡಿಜಿಟ್ ಸಮ್ ಎಷ್ಟ್ ಐತ್ರಿ ಅದರದ್ದು? 1 ಐತಿ. ಸೊ ಇದು ಆನ್ಸರ್ ಆಗಂಗಿಲ್ಲ. ಈ ನಂಬರ್ದ ಡಿಜಿಟ್ ಸಮ್ ನೋಡ್ರಿ, ಈ ನಂಬರ್ದ ಡಿಜಿಟ್ ಸಮ್ 9 ಐತ್ರಿ. ಓಕೆ, ಈ ನಂಬರ್ ನೋಡ್ರಿ, ಈ ನಂಬರ್ದು ಡಿಜಿಟ್ ಸಮ್ 9 ಐತ್ರಿ. ಈ ನಂಬರ್ ಡಿಜಿಟ್ ಸಮ್ 9 ಐತೇನ್ರಿ? ಇಲ್ಲ. ಏನ್ ಸರಿ, ಇಲ್ಲಿ 2 ಆಪ್ಷನ್ಸ್ ಬಂದ್ವಲ್ರಿ, 2 ಆನ್ಸರ್ ಹಾಕವ್ರಿ. 2 ಆನ್ಸರ್ ಆಗಕ್ ಸಾಧ್ಯ ಇಲ್ರಿ. ಯಾಕಂದ್ರೆ ನಾವು ಕ್ವಶನ್ ಒಳಗೆ ಏನ್ ಕೊಟ್ಟನ್ರಿ? ಲೀಸ್ಟ್ ಅಂತ ಕೇಳ್ಯಾನ್ರಿ. ಲೀಸ್ಟ್ ಅಂದ್ರೆ ಕಡಿಮೆ ಇರುವಂತ ನಂಬರ್. ಸೊ ಈ 2 ನಂಬರ್ಸ್ ಒಳಗೆ ಯಾವ್ದು ಕಡಿಮೆ ನಂಬರ್ ಐತಿ ನೋಡ್ರಿ? ಇಟ್ ಈಸ್ ಆಪ್ಷನ್ ಸಿ. ಸೊ ವಾಟ್ ಈಸ್ ದಿ ಆನ್ಸರ್? ಆಪ್ಷನ್ ಸಿ ಇಸ್ ದಿ ಆನ್ಸರ್. ಸೊ ಈ ರೀತಿ. ಓಕೆ, ಈಗ ನಾ 12ದ ಡಿವಿಸಿಬಿಲಿಟಿ ಹೇಳಿನಿ ನಿಮಗೆ. 12ದ ಡಿವಿಸಿಬಿಲಿಟಿ ಏನ್ ಹೇಳಿನ್ರಿ? ಸೊ 4 3s ಅಂತ ಹೇಳಿನ್ರಿ. ಅಂದ್ರೆ ಯಾವ ಸಂಖ್ಯೆ 4ರಲ್ಲೇ ಭಾಗ ಆಗ್ತೈತಿ ಮತ್ತ 3ರಲ್ಲೇನೂ ಭಾಗ ಆಗ್ತೈತಿ, ಆ ಸಂಖ್ಯೆ ಏನಾಗ್ತೈತ್ರಿ? 12ರಲ್ಲೇನೂ ಭಾಗ ಆಗ್ತೈತಿ. ಈಗ 72. ಓಕೆ, 72. ಸೊ ಇದು ಏನಾಗ್ತೈತ್ರಿ? 9 8s. ಹೌದಾ? 9 8s 72. ಯಾವ ನಂಬರ್ 9ರಲ್ಲೇನೂ ಭಾಗ ಆಗ್ತೈತಿ, ಯಾವ ನಂಬರ್ 8ರಲ್ಲೇ ಭಾಗ ಆಗ್ತೈತಿ, ಆ ನಂಬರ್ 72ರಲ್ಲೇನೂ ಭಾಗ ಆಗ್ತೈತಿ. 88. ಇದನ್ನ ಹೆಂಗ್ ತಗೋತೀರಿ? 11 8s.
ಯಾವ ನಂಬರ್ 11ರಲ್ಲೇ ಭಾಗ ಆಗ್ತೈತಿ 8ರಲ್ಲೇನು ಭಾಗ ಆಗ್ತೈತಿ ಆ ನಂಬರ್ 88ರಲ್ಲೇನು ಭಾಗ ಆಗ್ತೈತಿ. ಸೊ ಇವು ಒಂದಿಷ್ಟು ನಂಬರ್ಸ್ ಏನದಾವಲ್ಲ ಇವು ಬಹಳ ಫೇಮಸ್ ನಂಬರ್ಸ್ ಅದಾವ, ಇವು ಬಹಳ ಸಲ ಎಕ್ಸಾಮ್ಸಿಗೆ ಅವ್ರು ಪುಟ್ ಅಪ್ ಮಾಡಿದ್ದಾರೆ. ಓಕೆ, ಸೊ ಇದ್ರ ಬಗ್ಗೆ ಮತ್ತೆ ನಾನು ನೆಕ್ಸ್ಟ್ ಕ್ಲಾಸ್ ಒಳಗ ಕ್ವಶನ್ಸ್ ತಗೋತೇನ್ರಿ. ಓಕೆ, ಸೊ ನಾನು ಸ್ವಲ್ಪ ಲೆವೆಲ್ ಆಫ್ ಡಿಫಿಕಲ್ಟಿ ಒಮ್ಮಲ್ಗೆ ಹೈ ಮಾಡೋದು ಬೇಡ ಅಂತೇಳಿ ಇವ್ನ ಕ್ವಶನ್ಸ್ ತಗೊಂಡಿಲ್ರಿ, ಬಟ್ ನೆಕ್ಸ್ಟ್ ಕ್ಲಾಸ್ ಒಳಗೆ ತಗೊಂತೀನ್ರಿ ಅವ್ನು. ಓಕೆ, ಇದ್ರ ಮೇಲೆ ಬಂದಿರುವಂತ ಕ್ವಶನ್ಸ್ ನಾನು ತಗೊಂತೀನ್ರಿ. ಬಟ್ ನಂಬರ್ ಸಿಸ್ಟಮ್ ಒಳಗಡೆ ಡಿವಿಸಿಬಿಲಿಟಿ ರೂಲ್ಸ್ ಒಳಗಡೆ ಇವು ಒಂದಿಷ್ಟು ಸ್ಪೆಷಲ್ ನಂಬರ್ಸ್ ಅದಾವ್ರಿ, ಇವ್ನು ನೋಟ್ ಮಾಡ್ಕೊಂಡು ಇಟ್ಕೋರಿ, ನಾನು ಆಮೇಲೆ ಕನೆಕ್ಟ್ ಮಾಡ್ತೇನೆ ಇದ್ರ ಬಗ್ಗೆ. ಫೈನ್. So I hope you all have understood this question. Okay, so let's move to the next question. So ಇದನ್ನ ನಾವು ಸ್ವಲ್ಪ ಡಿಸ್ಕಷನ್ ಮಾಡಿದೀವ್ರಿ. ಈಗ ನೆಕ್ಸ್ಟ್ ಕ್ವಶನ್, choose the missing digit x from the options and the number is, ಇಲ್ಲಿ ಒಂದು ನಂಬರ್ ಕೊಟ್ಟಿದ್ದಾರೆ ನಿಮಗೆ, so that the number is completely divisible by 6. ಸೊ ಆ ನಂಬರ್ 6ರಲ್ಲೇ ಭಾಗ ಆಗ್ತೈತೆ ಅಂತ ಹೇಳಿದ್ದಾರೆ. ಓಕೆ, ಸೊ ಈಗ ನಂಬರ್ ಇದು 6ರಲ್ಲೇ ಭಾಗ ಆಗ್ತೈತಿ ಅಂತಂದ್ರೆ ನಾವ್ ಏನ್ ಮಾಡೋಣ್ರಿ, ಒಂದ್ಸಲ ನಂಬರ್ ಬರ್ಕೊಳ್ಳೋಣ್ರಿ ಇಲ್ಲಿ. ಸೊ 9, 8, 7, x, 5 ಮತ್ತು 4. ರೈಟ್, ವೆರಿ ಗುಡ್. ಸೊ ಈಗ ನೋಡ್ರಿ 6ರಲ್ಲೇ ಭಾಗ ಆಗ್ಬೇಕಂದ್ರೆ ನಾ ಹೇಳಿನಿ, ಈಗ ಜಸ್ಟ್ ಹೇಳಿ ನಿಮ್ಗೆ 6ರಲ್ಲೇ ನಂಬರ್ ಅದು ಭಾಗ ಆಗ್ಬೇಕಂದ್ರೆ ಅದು 2ರಲ್ಲೇನು ಭಾಗ ಆಗ್ಬೇಕು, 3ರಲ್ಲೇನು ಭಾಗ ಆಗ್ಬೇಕು. ಸೊ ಆಲ್ರೆಡಿ ಇದು ನಂಬರ್ 2ರಲ್ಲೇ ಭಾಗ ಆಗ್ತೈತ್ರಿ. ಅದು ಈಗ ಅವ ಕೊಟ್ಟಿದಾನಂತಂದ್ರೆ ಡೆಫಿನೆಟ್ಲಿ ಅದು ಭಾಗ ಆಗ್ಲೇಬೇಕ್ರಿ, ಹೌದಾ? ಸೊ ಅದು ಇವನ್ ನಂಬರ್ ಇರ್ತೈತ್ರಿ. ಅಂದ್ರೆ ಈಗ ನಮ್ದು ಕಂಡೀಷನ್ ನೋಡ್ರಿ, ಫಸ್ಟ್ ಕಂಡೀಷನ್ ಆಲ್ರೆಡಿ ಸ್ಯಾಟಿಸ್ಫೈ ಆಗೈತೆ. ಅಂದ್ರೆ ಎರಡನೇ ಕಂಡೀಷನ್ ಏನೈತ್ರಿ, ಆ ನಂಬರ್ 3ರಲ್ಲೇನು ಭಾಗ ಆಗ್ತೈತ್ರಿ. 3ರಲ್ಲೇ ಭಾಗ ಆಗ್ತೈತಿ ಅಂತಂದ್ರೆ ಅದ್ರ ಡಿಜಿಟ್ ಸಮ್ ಏನ್ ಇರ್ತೈತೆ ಅಂತ ಹೇಳಿನ್ರಿ, 3, 6 ಅಥವಾ 9 ಇರ್ತೈತೆ ಅಂತ ಹೇಳಿನ್ರಿ. ಸೊ ಈಗ ಏನ್ ಮಾಡೋಣ್ರಿ, ನಾವು ಡಿಜಿಟ್ ಸಮ್ ಫೈಂಡ್ ಮಾಡಿ ಬಿಡೋಣ್ರಿ ಈ ನಂಬರ್ ಅದ. ಸೊ ಈ ನಂಬರ್ ಡಿಜಿಟ್ ಸಮ್ ಫೈಂಡ್ ಮಾಡ್ಬೇಕಂದ್ರೆ ಏನ್ ಮಾಡ್ರಿ, ಇದು 9 ಹೋತ್ರಿ, ಹೌದಾ? ಸೊ ಇಲ್ಲಿ ಏನ್ ಮಾಡ್ರಿ, 5 ಮತ್ತು 4 9 ಆತ್ರಿ, 8 ಮತ್ತು 1 9 ತಗೋರಿ, ಇದ್ರಾಗ ಎಷ್ಟು ಉಳಿತೈತಿ ನೋಡ್ರಿ, ಇಲ್ಲಿ 6 ಉಳಿತೈತಿ. ಯಾಕಂದ್ರ 8 ಮತ್ತು 7 ಉಳಿದಿತ್ತಲ್ಲ. ಸೊ ನಾ ಏನ್ ಮಾಡೀನ್ರಿ, ಈ 7ರದಾಗಿಂತ ಒಂದ್ ಇದಕ್ ಕೊಟ್ಟೀನ್ರಿ. ಓಕೆ, ಅಂದ್ರೆ ಇದು 9 ಆತು, ಇದು ಕ್ಯಾನ್ಸಲ್ ಮಾಡೀನ್ರಿ. ಸೊ 7ರದಾಗಿಂತ ಇದಕ್ 9 ಕೊಟ್ಟಿನಂದ್ರೆ ಇಲ್ಲಿ ಎಷ್ಟು ಉಳಿತೀರಿ, 6 ಉಳಿತೀರಿ, ಹೌದಾ? 6 ಪ್ಲಸ್ ಎಕ್ಸ್, ಹೌದಾ? ನಮಗೆ ಇಲ್ಲಿ ಎಷ್ಟು ಉಳಿತೀರಿ, ಇಲ್ಲಿ 6 ಪ್ಲಸ್ ಎಕ್ಸ್ ಉಳಿತೀರಿ. ನೋಡ್ರಿ ಈಗ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಬ್ಸರ್ವ್ ಮಾಡ್ರಿ, ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಅಬ್ಸರ್ವ್ ಮಾಡ್ರಿ. ನಮ್ದು ಡಿಜಿಟ್ ಸಮ್ ಎಷ್ಟು ಬಂದೈತ್ರಿ, 6 ಪ್ಲಸ್ ಎಕ್ಸ್, ಇದು ನಮ್ದು ಡಿಜಿಟ್ ಸಮ್ ಬಂದೈತ್ರಿ. ಈಗ ಸ್ವಲ್ಪ ನಾ ಹೇಳೋದು ಅರ್ಥ ಮಾಡ್ಕೋರಿ, ನಮ್ದು ಡಿಜಿಟ್ ಸಮ್ 3ರದ ಡಿವಿಸಿಬಿಲಿಟಿ ಆಗ್ಬೇಕಂತಂದ್ರ ಆ ಸಂಖ್ಯೆದ ಡಿಜಿಟ್ ಸಮ್ ಏನಿರ್ಬೇಕಂತ ಹೇಳಿನ್ರಿ, 3 ಇರ್ಬೇಕ್ರಿ, 6 ಇರ್ಬೇಕು ಅಥವಾ 9 ಇರ್ಬೇಕಂತ ಹೇಳಿನ್ರಿ, ಹೌದಾ? ಈಗ ಇಲ್ಲಿದ ನಂಬರ್ನ 6 ನೋಡಿದ್ರ ಇಲ್ಲಿ ನಾ ಎಕ್ಸ್ ಆಡ್ ಮಾಡಾಕತ್ತೀನಿ ಅಂದ್ಮ್ಯಾಗ ಇದ್ರದ್ದು ಡಿಜಿಟ್ ಸಮ್ 3 ಅಂತೂ ಆಗಕ್ ಸಾಧ್ಯ ಇಲ್ರಿ. ಯಾಕೆ ಹೇಳ್ರಿ, ಇಲ್ಲಿ ನೀವು 0ನ ತಗೊಂಡ್ರು ನಮ್ದು ಡಿಜಿಟ್ ಸಮ್ 6 ಬರ್ತೈತಿ. ಅಂದ್ರೆ ನೋಡ್ರಿ ಒಂದು ಪಾಸಿಬಿಲಿಟಿ ಏನಾತ್ರಿ ಇಲ್ಲಿದಿಂತ್ರ, ನೋಡ್ರಿ ಇಲ್ಲಿ ನಮ್ಗೆ ಏನ್ ಬರ್ಬೇಕಂತ ಹೇಳಿನ್ರಿ, ಒಂದು 3 ಬರ್ಬೇಕು, ಇಲ್ಲ 6 ಬರ್ಬೇಕು, ಇಲ್ಲ 9 ಬರ್ಬೇಕಂತ ಹೇಳಿನ್ರಿ. ಸೊ 3 ಅಂತೂ ಬರಕ್ ಸಾಧ್ಯ ಇಲ್ರಿ, ಯಾಕಂದ್ರೆ ಇಲ್ಲಿ ಇರುವಂತ ನಂಬರ್ 3ಕ್ಕಿಂತ ಜಾಸ್ತಿ ಐತಿ ಅಂತಂದ್ರ ಸೊ ಈ ನಂಬರ್ ನಮ್ದು 3 ಬರಕಂತೂ ಸಾಧ್ಯ ಇಲ್ರಿ. ಓಕೆ, ಸೊ ಅಂದ್ರ ಇಲ್ಲಿ ನಾವು ಏನ್ ಮಾಡ್ಬೇಕ್ರಿ, ಒಂದು 6 ಬರ್ಬೇಕ್ರಿ, ಇಲ್ಲ ಇನ್ನೊಂದು 9 ಬರ್ಬೇಕ್ರಿ. ಡನ್. ಈಗ ನೋಡ್ರಿ ಸಿಂಪಲ್ ಆಗಿ ಇಲ್ಲಿ 6 ಬರ್ಬೇಕು, ಬಟ್ ಆಲ್ರೆಡಿ ಇಲ್ಲಿ 6 ಐತಿ ಅಂತಂದ್ರ ಇದ್ರ ಅರ್ಥ ಏನ್ರಿ, ಎಕ್ಸ್ ವ್ಯಾಲ್ಯೂ ಏನ್ ಬರ್ಬೇಕು, 0. 0 ಆಪ್ಷನ್ ದಾಗ ಐತಿ ನೋಡ್ರಿ, ಇಲ್ಲ. ಸೊ ಅಂದ್ರೆ ಇದರ ಅರ್ಥ ಏನ್ರಿ, 6 ಇದ್ರದ್ದು ಡಿಜಿಟ್ ಸಮ್ ಬರಂಗಿಲ್ರಿ. ಸೊ ಇದನ್ನು ಬಿಟ್ಟು ಬಿಡೋಣ್ರಿ. ಸೊ ಅಂದ್ರೆ ಇನ್ನು ಒಂದ ಪಾಸಿಬಿಲಿಟಿ ಏನ್ ಉಳಿತ್ರಿ, ಈಗ 9 ಬರ್ಬೇಕ್ರಿ. ಸೊ ಇಲ್ಲಿ 9 ಬರ್ಬೇಕಪ್ಪ ಅಂತಂದ್ರ ಇಲ್ಲಿ ಏನ್ ಇರ್ಬೇಕ್ರಿ, ಇಲ್ಲಿ 3 ಇರ್ಬೇಕ್ರಿ. ಯಾಕಂದ್ರೆ 6 ಪ್ಲಸ್ 3 ಎಷ್ಟ್ ಆಕೈತ್ರಿ, 9. ಸೊ ಅಂದ್ರೆ ಇದರ ಅರ್ಥ ಏನ್ರಿ, ಎಕ್ಸ್ ವ್ಯಾಲ್ಯೂ ಏನ್ ಆಗ್ತೈತ್ರಿ, 3 ಆಗ್ತೈತ್ರಿ. ಸೊ ದಟ್ ಈಸ್ ಆಪ್ಷನ್ ಸಿ. ರೈಟ್. ಓಕೆ, ಸೊ ಇದನ್ನ ಒಂದ್ ಸ್ವಲ್ಪ ನೀಟಾಗಿ ನೀವು ನೋಡ್ಕೊರಿ. ಓಕೆ, ಬಹಳ ಸಿಂಪಲ್ ಕ್ವಶನ್ ಐತಿ, ಬೇಕಂದ್ರೆ ನಾ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೇನ್ರಿ. ಇದರದ ಡಿಜಿಟ್ ಸಮ್ ಓಕೆ ನಮ್ದು ಎಷ್ಟು ಬರ್ಬೇಕಾಗಿತ್ರಿ, 3, 6 ಅಥವಾ 9 ಬರ್ಬೇಕಾಗಿತ್ತು. ಬಟ್ ಡಿಜಿಟ್ ಸಮ್ ಎಷ್ಟು ಬಂದೈತ್ರಿ, 6 ಪ್ಲಸ್ ಎಕ್ಸ್ ಬಂದೈತ್ರಿ. ಓಕೆ, ಸೊ 6 ಪ್ಲಸ್ ಎಕ್ಸ್ ಇಲ್ಲಿ ನಮಗ ಪಾಸಿಬಿಲಿಟೀಸ್ ನೋಡ್ರಿ ಏನೇನ್ ಅದಾವು, ಒಂದು 3 ಐತ್ರಿ, ಹೌದಾ? ಒಂದು 3 ಬರ್ಬೇಕ್ರಿ, ಇಲ್ಲ 6 ಬರ್ಬೇಕು, ಇಲ್ಲ 9 ಬರ್ಬೇಕ್ರಿ. ಈಗ ನನಗೆ ಹೇಳ್ರಿ, ಆಲ್ರೆಡಿ ಇಲ್ಲಿ 6 ಐತ್ ಅಂದ್ಮ್ಯಾಗ ಇಲ್ಲಿ ಇರುವಂತ ನಂಬರ್ಗಿಂತ ಇಲ್ಲಿ ಜಾಸ್ತಿ ಐತಿ ಅಂತ ಅಂದ್ಮ್ಯಾಗ ಇಲ್ಲಿ ಡೆಫಿನೆಟ್ಲಿ ನಮಗೆ 3 ಅಂತೂ ಬರಕ್ ಸಾಧ್ಯ ಇಲ್ರಿ. ಸೊ ಒಂದ್ ಏನ್ ಬರ್ಬೇಕ್ರಿ, ಒಂದು 6 ಬರ್ಬೇಕ್ರಿ, ಇಲ್ಲ 9 ಬರ್ಬೇಕ್ರಿ. 6 ಬರ್ಬೇಕು, ಇಲ್ಲ 9 ಬರ್ಬೇಕು. ಈಗ ಇಲ್ಲಿ 6 ಬರ್ಬೇಕಪ್ಪ ಅಂತಂದ್ರ ಆಲ್ರೆಡಿ ಇಲ್ಲಿ 6 ಐತ್ರಿ, ಅಂದ್ರೆ ಇದರ ಅರ್ಥ ಏನ್ರಿ, ಎಕ್ಸ್ ವ್ಯಾಲ್ಯೂ 0 ಐತ್ರಿ. 0 ಇರಬಹುದ್ರಿ, ಬಟ್ ಆಪ್ಷನ್ ದಾಗ 0 ಐತೇನ್ ನೋಡ್ರಿ, ಆಪ್ಷನ್ ದಾಗ 0 ಇಲ್ರಿ. ಅಂದ್ರೆ ಇದರ ಅರ್ಥ ಏನ್ರಿ, ಇಲ್ಲೇ 6 ಬರಂಗಿಲ್ರಿ. ಸೊ ಇಲ್ಲಿ ಏನ್ ಬರ್ತೈತ್ರಿ, 9.
ಓಕೆ, ಇಲ್ಲಿ 9 ಬರ್ತೈತಿ. ಸೊ 9 ಬರ್ಬೇಕಪ್ಪ ಅಂತಂದ್ರ ಎಕ್ಸ್ ವ್ಯಾಲ್ಯೂ ಏನ್ ಇರ್ಬೇಕ್ರಿ, ಇಲ್ಲಿ 3 ಇರ್ಬೇಕು. ಯಾಕಂದ್ರ 6ದಾಗ ಏನು ಕೂಡಿಸಿದಾಗ ನಮಗ್ 9 ಬರ್ತೈತಿ ಹೇಳ್ರಿ, 6ದಾಗ 3 ಕೂಡಿಸಿದ್ರ 9 ಬರ್ತೈತಿ, 9 ಬರ್ತೈತ್ರಿ, ರೈಟ್. ಸೊ ಅಂದ್ರೆ ನಮ್ದು ಕ್ವಶನ್ ಆನ್ಸರ್ ಏನಾಗ್ತೈತ್ರಿ, 3 ಆಗ್ತೈತ್ರಿ, ರೈಟ್. ಓಕೆ, ನೀವು ಅಬ್ಸರ್ವ್ ಮಾಡಿರ್ಬೋದ್ರಿ. ಸೊ ಫಸ್ಟ್ ಕ್ವಶನ್ ನ ನೀವು ಕಂಪ್ಯಾರಿಸನ್ ಮಾಡಿದ್ರಿ ಅಂತಂದ್ರೆ, ಓಕೆ, ಫಸ್ಟ್ ಕ್ವಶನ್ ನ ನೀವು ಕಂಪ್ಯಾರಿಸನ್ ಮಾಡಿದ್ರಿ ಅಂತಂದ್ರೆ ಈಗಿರುವಂತ ಕ್ವಶನ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಹೈ ಆಗೈತ್ರಿ, ರೈಟ್. ಸೊ ಇದೇ ತರ ಗ್ರಾಜುವಲಿ ನಾವು ಏನ್ ಮಾಡೋಣ್ರಿ, ಸ್ಲೋಲಿ ನಾವು ಡಿಫಿಕಲ್ಟಿ ಲೆವೆಲ್ ನ ಇನ್ಕ್ರೀಸ್ ಮಾಡೋಣ್ರಿ. ಓಕೆ, ಚಲೋ ನೆಕ್ಸ್ಟ್ ಕ್ವಶನ್ ಗೆ ಮೂವ್ ಆಗೋಣ್ರಿ. ಇದು ಬಹಳ ಸಿಂಪಲ್ ಕ್ವಶನ್ ಐತಿ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅನ್ನನ್ರಿ. ನೋಡ್ರಿ, ಈ ತರ ಕ್ವಶನ್ಸ್ ಒಳಗಡೆ ಯಾವಾಗಲೂ ನೀವು ಒಂದಿಷ್ಟು ಟರ್ಮ್ಸ್ ನ ಮೈಂಡ್ ದ ಫಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಒಂದು ನಾಟ್ ಆಗಿರ್ಬೋದ್ರಿ, ಅಥವಾ ಲೀಸ್ಟ್ ಆಗಿರ್ಬೋದು, ಅಥವಾ ಲೀಸ್ಟ್. ಲೀಸ್ಟ್ ಅಂದ್ರೆ ಆ ಇರುವಂತ ಸಂಖ್ಯೆದ್ರೊಳಗೆ ಯಾವ್ದು ಕಡಿಮೆ ಐತ್ರಿ. ಓಕೆ, ದಟ್ ಈಸ್ ಲೀಸ್ಟ್. ಸೊ ಈಗ ಇಲ್ಲಿ ನಾಟ್ ಕೊಟ್ಟನ್ರಿ ಅಂದ್ರೆ ಇದ್ರಾಗ ಯಾವ್ದು ಭಾಗ ಆಗೋದಿಲ್ಲ ಅಂತ ಕೇಳ್ತಾನ ನಾವು. ಅಂದ್ರೆ ಡೆಫಿನೆಟ್ಲಿ ಒಂದ ಸಂಖ್ಯೆ ಐತ್ರಿ, ಅದು ಭಾಗ ಆಗಲಾರ್ದಂತದ. ಓಕೆ, ಸೊ ಅದು ಯಾವ್ದೈತೆ ಅಂತ ಚೆಕ್ ಮಾಡೋಣ್ರಿ. ಸೊ ನಾವು ಸಿಂಪ್ಲಿ ಏನ್ ಮಾಡೋಣ್ರಿ, ಯಾವ್ಯಾವ ನಂಬರ್ ಭಾಗ ಆಗ್ತಾವ ಆಗುದಿಲ್ಲ ಅಂತ ನಮಗ್ ಗೊತ್ತೈತ್ರಿ, ಯಾವ ರೀತಿ ಎಲಿಮಿನೇಟ್ ಮಾಡ್ಬೇಕಂತೇಳಿ. ಸೊ ಫಸ್ಟ್ ಏನ್ ಮಾಡ್ರಿ, ಲಾಸ್ಟ್ ಇಂತ್ರ 3ನೇ ಡಿಜಿಟ್ ನೋಡ್ರಿ, ರೈಟ್. ಸೊ ಅದು ಎಷ್ಟ್ ಐತ್ರಿ, 6 ಐತ್ರಿ. ಸೊ ಈಗ 6 ಐತಿ ಅಂತಂದ್ಮೇಲೆ ನಾವ್ ಇದಕ್ಕೆ ಏನು ಆಡ್ ಮಾಡೋದು ಅವಶ್ಯಕತೆ ಇಲ್ರಿ. ಓಕೆ, ಸೊ ಯಾವಾಗ ಆಡ್ ಮಾಡ್ಬೇಕಂತ ಹೇಳಿನ್ರಿ, ಥರ್ಡ್ ಡಿಜಿಟ್ ಒಂದ್ ವೇಳೆ ಲಾಸ್ಟ್ ದಿಂದ ಥರ್ಡ್ ಡಿಜಿಟ್ ಒಂದ್ ವೇಳೆ ಆಡ್ ನಂಬರ್ ಇತ್ತು ಅಂದ್ರ ಅವಾಗ ಅಷ್ಟ ನಾವು 4ನ್ನ ಆಡ್ ಮಾಡ್ಬೇಕ್ರಿ. ಓಕೆ, ಸೊ ಬಟ್ ಇಲ್ಲಿ ನೋಡ್ರಿ ಏನೈತಿ, ಇವನ್ ನಂಬರ್ ಐತಿ. ಸೊ 76 ಡೈರೆಕ್ಟ್ಲಿ ಚೆಕ್ ಮಾಡ್ರಿ, ಲಾಸ್ಟ್ ಥರ್ಡ್ ಡಿಜಿಟ್ ಇವನ್ ಇತ್ತಂದ್ರ ಲಾಸ್ಟ್ 2 ಡಿಜಿಟ್ಸ್ ನ ನೀವು ಚೆಕ್ ಮಾಡ್ರಿ, ಅದು ಎಂಟ್ರಲ್ಲೇ ಭಾಗ ಆಗ್ತೈತಿ ಏನಿಲ್ಲ ಅಂತ ಹೇಳಿ. ಸೊ 76 ಏನಾಗ್ತೈತ್ರಿ, ಇದು ಭಾಗ ಆಗೋದಿಲ್ರಿ. ಅವನು ಯಾವ್ದು ಆಗುದಿಲ್ಲ ಅಂತ ಕೇಳಿದನ್ರಿ. ಸೊ ಯಾವ್ದು ಆಗುದಿಲ್ರಿ, ಆಪ್ಷನ್ ಎ. ಮುಂದಿನ ಚೆಕ್ ಮಾಡಕ ಹೋಗ್ಬೇಡ್ರಿ, ಒಂದು ಫಾರ್ಮಾಲಿಟಿ ಸಂಬಂಧ ಚೆಕ್ ಮಾಡೋಣ. ಬಟ್ ಎಕ್ಸಾಮ್ ಒಳಗೆ ಹಿಂಗ್ ಮಾಡ್ಬೇಡ್ರಿ, ಅರ್ಥ ಐತ್ರಿ. ಯಾಕಂದ್ರೆ ನಮ್ಗೆ ಟೈಮ್ ಬಹಳ ಇಂಪಾರ್ಟೆಂಟ್ ಐತಿ ಎಕ್ಸಾಮ್ ಒಳಗಡೆ, ರೈಟ್. ಸೊ ಒಂದ್ಸಲ ಇಲ್ಲಿ ಚೆಕ್ ಮಾಡೋಣ್ರಿ. ಇಲ್ಲಿ ಲಾಸ್ಟ್ ಡಿಜಿಟ್ ಏನೈತ್ರಿ, ಇಲ್ಲಿ 5 ಐತ್ರಿ. ಸೊ 5 ಐತಿ ಅಂದ್ರೆ ಲಾಸ್ಟ್ ಡಿಜಿಟ್ ನಾವು ಏನ್ ಮಾಡ್ಬೇಕ್ರಿ, 4 ಆಡ್ ಮಾಡ್ಬೇಕು. 4 + 4 ಎಷ್ಟ್ ಆಕತ್ರಿ, 8. ಅಂದ್ರೆ ಇದು ಭಾಗ ಆಗ್ತೈತ್ರಿ. ಇದೇನೈತ್ರಿ, ಇವನ್ ನಂಬರ್ ಐತಿ. ಇವನ್ ನಂಬರ್ ಇದ್ದಾಗ ನಾವ್ ಏನ್ ಮಾಡ್ತೀವಿ, ಲಾಸ್ಟ್ 2 ಡಿಜಿಟ್ಸ್ ಚೆಕ್ ಮಾಡ್ತೀವಿ. ಸೊ 32 ಎಂಟ್ರಲ್ಲೇ ಭಾಗ ಆಗ್ತೈತೇನ್ರಿ, ಎಸ್ ಆಗ್ತೈತಿ. ಅಂದ್ರೆ ಇದ್ರ ಅರ್ಥ ಏನ್ರಿ, ಈ ನಂಬರು ಎಂಟ್ರಲ್ಲೇ ಭಾಗ ಆಗ್ತೈತ್ರಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ನಂಬರ್ ಏನೈತ್ರಿ, ಇಲ್ಲಿ 3 ಐತ್ರಿ. ಅಂದ್ರ ಒಂದು ಆಡ್ ನಂಬರ್ ಐತ್ರಿ ಅದು. ಸೊ ಆಡ್ ನಂಬರ್ ಇದ್ದಾಗ ಏನ್ ಮಾಡಂತ ಹೇಳಿನ್ರಿ, ನಾನು +4 ಮಾಡಂತ ಹೇಳಿನ್ರಿ. ಅಂದ್ರೆ ಎಷ್ಟ್ ಆಕೈತ್ರಿ, ಇದು 64 ಆಕೈತ್ರಿ. ಸೊ 64 ಎಂಟ್ರಲ್ಲೇ ಭಾಗ ಆಗ್ತೈತೇನಿಲ್ರಿ, ಎಸ್ ಆಗ್ತೈತ್ರಿ. ಅಂದ್ರೆ ನೋಡ್ರಿ, ಇವು 3 ಸಂಖ್ಯೆಗಳು ಏನದಾವ್ರಿ, ಎಂಟ್ರಲ್ಲೇ ಭಾಗ ಆಗ್ತಾವ್ರಿ. ಇದು ಆಗುದಿಲ್ಲ, ಯಾವ್ದು ಆಗುದಿಲ್ಲ ಅಂತಾನೆ ಕೇಳಿದನ್ರಿ. ಓಕೆ, ಸೊ ಆಪ್ಷನ್ ಎ. ಬಟ್ ಅದು ಫಸ್ಟ್ ಗೆ ನಮಗೆ ಸಿಕ್ಬಿಟ್ಟಿತ್ರಿ. ಸೊ ನೀವು ಇಲ್ಲಿ ನಾಟ್ ಅಂತ ನೋಡಿದ್ರಿ ಅಂತಂದ್ರೆ ಫಸ್ಟ್ ಗೆ ನಿಮ್ಗೆ ಆಪ್ಷನ್ ಸಿಕ್ಬಿಟ್ಟೈತ್ರಿ. ಸೊ ಮುಂದೆ ನೀವು ಚೆಕ್ ಮಾಡಕ ಹೋಗ್ಬಿಟ್ರಿ, ಅರ್ಥ ಐತ್ರಿ. ಎಸ್, ಸೊ ದಟ್ಸ್ ಆಲ್ ಫ್ರಮ್ ಮೈ ಸೈಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಸ್ವಲ್ಪ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ, ಸೊ ಕ್ಲಾಸಸ್ ಹೆಂಗ್ ಅನ್ಸಾಗತ್ತಾವ ಅಂತ ಹೇಳಿ. ಓಕೆ, ಆಮೇಲೆ ಯಾರ್ಯಾರು RRB ಗ್ರೂಪ್ ಡಿ ಎಕ್ಸಾಮಿಗೆ ಕಂಪ್ಲೀಟ್ಲಿ ಬೇಸಿಕ್ ದಿಂತ್ರ ಪ್ರಿಪರೇಷನ್ ಮಾಡ್ಬೇಕಂತ ಮಾಡಿರಿ. ಸೊ ನಾವು ಆನ್ಲೈನ್ ದಾಗ ಒಂದು ಬ್ಯಾಚ್ ಸ್ಟಾರ್ಟ್ ಮಾಡಾಕತ್ತೀವಿ ಫೆಬ್ರವರಿ 5th ದಿಂತ್ರ. ಓಕೆ, ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಅದಿರಿ, ಇಲ್ಲ ಡಿಸ್ಕ್ರಿಪ್ಷನ್ ಒಳಗೆ ನಾವು ಅದರ ಡೀಟೇಲ್ಸ್ ಕೊಟ್ಟಿವಿ, ಮತ್ತೆ ಇಲ್ಲಿ ನಂಬರ್ ಬರ್ತೈತ್ರಿ, ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಎನ್ರೋಲ್ ಮಾಡ್ರಿ ನಿಮ್ಮ ಹೆಸರನ್ನ. ಓಕೆ, ನೀವು ಜಾಯಿನ್ ಆಗ್ರಿ, ಕೋರ್ಸ್ಗೆ ಜಾಯಿನ್ ಆಗ್ರಿ. ಆಮೇಲೆ ಒಂದು ಡೆಡಿಕೇಟೆಡ್ ಬ್ಯಾಚ್ ಇರ್ತೈತೆ ಅಂತ ಹೇಳ್ತೇನೆ ನಾನು. ಓಕೆ, ಸೊ ಒಳ್ಳೆ ಫ್ಯಾಕಲ್ಟಿ, ಎಕ್ಸ್ಪೀರಿಯನ್ಸ್ ಇರುವಂತ ಫ್ಯಾಕಲ್ಟಿ. ಓಕೆ, ಒಂದು ನೀವು ಇದು ಈಗೇನು ಕ್ಲಾಸಸ್ ರನ್ ಆಗಾಕತ್ತಾವು, ಸೊ ಮ್ಯಾಥ್ಸ್ ಇದು ಒಂಥರ ಡೆಮೋ ಕ್ಲಾಸ್ ಐತೆ ಅಂತ ನೀವು ತಿಳ್ಕೊಬಹುದು, ರೈಟ್. ಸೊ ಅಪ್ ಟು ದಿ ಪಾಯಿಂಟ್ ವಿಚ್ ಈಸ್ ರಿಕ್ವೈರ್ಡ್ ಫಾರ್ ಯುವರ್ ಎಕ್ಸಾಮ್. Okay, so we are going to have a very good team, okay, for all the subjects. So thank you very much, wish you all the best.